ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಗಜವದನ ಹರಜಾತ ಗಜವದನ ಹರಜಾತ ಭಜಕರನು ಪೊರೆವಾತ ಸುಜನ ಜನ ಸುಪ್ರೀತ ಭಜಿಪೆ ಗಣನಾಥ. ಜಯ ಜಯದು ಜಯದು ವಿಘ್ನಾಟ ವಿಧ್ವಂಸ ವಿಘ್ನ ಗಜ ಪಂಚಾಸ್ಯ. ವಿಘ್ನಾಟ ವಿಧ್ವಂಸ ವಿಘ್ನ ಗಜ ಪಂಚಾಸ್ಯ ವಿಘ್ನಾದ್ರಿವರಗುಲಿಶ ವಿಘ್ನಾದ್ರಿವರಗುಲಿಶ ಹರತು ವಿಘ್ನೇಶ. ಜಯ ಜಯದು ಜಯದು ಎಲ್ಲರಿಗೂ ನಮಸ್ಕಾರ. ಬನ್ನಂಜೆ ವಿಶ್ವನಮನ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅವಕಾಶ ಪ್ರಾಪ್ತವಾಗಿದ್ದಕ್ಕೆ ನಾವು ಕೃತಜ್ಞರು. ಬನ್ನಂಜೆ ಗೋವಿಂದಾಚಾರ್ಯರನ್ನು ಆಕಾಶವಾಣಿಯಲ್ಲಿ ಕರೆದು ಅವರನ್ನು ರೆಕಾರ್ಡ್ ಮಾಡುವ ಭಾಗ್ಯ ನನಗೆ ಬಂದಿತ್ತು. ಬನ್ನಿ ಧಾರವಾಡಕ್ಕೆ ಬಂದಿದ್ದೀರಿ, ಚಿಂತನೆ ಕೊಡಿ ಅಂತ ಹೇಳಿದರೆ ನಾನು ಬರೆದಿಲ್ಲಲ್ಲಪ್ಪ ಅಂದರು. ನೀವು ಬರೀಬೇಕಾಗಿಲ್ಲ, ಹಾಗೆ ಬನ್ನಿ ಅಂತ ಹೇಳಿದೆ. ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಆವಾಗ ಹೇಳಿದರು, ಆಕಾಶವಾಣಿಯಲ್ಲೆಲ್ಲ ನಿನ್ನಂಥವರೇ ಇರಲಪ್ಪ ಅಂತ. ಯಾಕೆಂದರೆ ಎಷ್ಟು ಅಂತ ಬರೆಯೋಣ, ಅವರು ಮಾತಾಡಿದರೆ ಅದಕ್ಕೆ ತಿದ್ದುಪಡಿ ಇರಲಿಲ್ಲ, ಹಾಗಾಗಿ ಬರವಣಿಗೆಯ ಅಗತ್ಯ ಇರಲಿಲ್ಲ. ಇವತ್ತಿನ ಸಂದರ್ಭ ಭಾರತ ಮಾರುತಿ ವೀಣಕ್ಕ ಭೀಮಸೇನ ಪುಸ್ತಕವನ್ನು ಕಳುಹಿಸಿ ಇದು ಬೇಕು ಅಂತ ಹೇಳಿದರು. ನಾನು ಹಿಂದೆಯೂ ಹೇಳಿದ್ದೆ, ನಾನು ಒಂದು ಗಣ್ಣು ಕಬ್ಬು ತಿನ್ನುವವನು, ಒಂದು ಸಕ್ಕರೆ ಮೂಟೆಯನ್ನು ನನಗೆ ಕಳಿಸಿದ್ರು ಅಂತ. ಹಾಗೆ ಆಚಾರ್ಯರ ಅಧ್ಯಯನ, ಅನುಸಂಧಾನ, ಚಿಂತನೆ ಬಹಳ ದೊಡ್ಡದು. ಅದರಲ್ಲಿ ನನಗೆಷ್ಟು ಸಾಧ್ಯವೋ ಅಷ್ಟು ಹಿಡಿದಿದ್ದೇನೆ. ಒಂದು ತಾಸಿನ ಅವಧಿಯಲ್ಲಿ ಭೀಮಸೇನನನ್ನು ನಿಮ್ಮಲ್ಲಿ ಮುಟ್ಟಿಸಬೇಕು. ಆ ತಾಯಿ ಕುಂತಿ 3 ಜನ ಗಂಡು ಮಕ್ಕಳನ್ನೇ ಬೇಡಿ ಹಡದಳು. ಬಹುತೇಕ ವೀಣಕ್ಕನನ್ನು ನೋಡಿದರೆ ನನಗೊಂದು ಮಗಳು ಇರಲಿ ಅಂತ ಅನ್ನಿಸ್ತಿತ್ತೇನೋ ಅವಳಿಗೆ. ಹಾಗೆ ಇವತ್ತಿನ ಪ್ರಾರಂಭ, ಅವರು ಮಹಾಪ್ರಸ್ಥಾನಕ್ಕೆ ಹೊರಟಿದ್ದಾರೆ. ಮುಂದೆ ಧರ್ಮರಾಯ, ಹಿಂದೆ ಭೀಮ, ಅವನ ಹಿಂದೆ ಅರ್ಜುನ, ನಕುಲ, ಸಹದೇವ, ಈ ಹಿಂದೆ ದ್ರೌಪದಿ, 5 ಜನ ಹೋಗ್ತಾ ಇದ್ದಾರೆ. ಆಗ ಹಿಂದೆ ತಿರುಗಿ ನೋಡದಂತಹ ಧರ್ಮರಾಯನನ್ನು ಕರೆದು ಮಾತಾಡಿಸ್ತಾನೆ ಭೀಮಸೇನ. ತಮ್ಮ ಇಡೀ ಬದುಕನ್ನು ನೆನಪು ಮಾಡ್ತಾನೆ ಅಣ್ಣನನ್ನು ಕರೆದು. ಅಲ್ಲಿಂದ ಪ್ರಾರಂಭವಾಗ್ತದೆ. ಭಾರತ ಮಾರುತಿಗೆ ತುಂಬ ಹಿರಿಯರೆಲ್ಲ ಸೇರಿದ್ದೀರಿ, ಅಪ್ಪಣೆಯನ್ನು ಕೇಳ್ತಾ ಇದ್ದೀನಿ. ನಡೆದರು ಪಾಂಡವರು ನಾಲ್ಕದೆಡೆಗಾಗಿ, ನಡೆದರು ಪಾಂಡವರು ನಾಲ್ಕದೆಡೆಗಾಗಿ, ನಡೆದರು ಬಿಡದೆ ಪರ್ವತ
ಅಣ್ಣ ಯುಧಿಷ್ಠಿರ ದೇವ, ಪಾಂಡವರ ಬದುಕು ನಿರಂತರ ನಡಿಗೆಯದ್ದೇ ಆಯಿತಲ್ಲ. ಎಷ್ಟು ನಡೆದೆವು ಅಣ್ಣ ನಾವು. ಶತಶೃಂಗದಲ್ಲಿ ಹುಟ್ಟಿ ಬೆಳೆದ ಮೇಲೆ ನೀವಿಲ್ಲಿಯವರಲ್ಲ, ಹಸ್ತಿನಾವತಿಗೆ ನಡೆಯಿರಿ ಅಂತಂದಾಗ ಹಸ್ತಿನಾವತಿಗೆ ನಡೆದೆವು. ಹಸ್ತಿನಾವತಿಯವರು ಬಿಟ್ಟರೆ ನಮ್ಮನ್ನು. ಬದುಕುವುದಕ್ಕೆ ಕಷ್ಟ ಕೊಡಬೇಕು ಅಂದನ್ನಿಸಿ ವಾರಣಾವತಕ್ಕೆ ನಡೆಯಿರಿ ಅಂತ ಹೇಳಿದರು. ವಾರಣಾವತಕ್ಕೆ ನಡೆದೆವು. ವಾರಣಾವತದಿಂದ ಹಾದಿ ತಪ್ಪಿಸಿ ನಾವೇ ಮುಂದೆ ನಡೆದೆವು. ಅಜ್ಞಾತದಲ್ಲಿ ಅಗ್ರಹಾರವನ್ನು ಸೇರಿದೆವು, ಪಾಂಚಾಲವನ್ನು ಸೇರಿದೆವು. ದ್ರೌಪದಿಯನ್ನು ಒಡಗೂಡಿದಾಗ ಮತ್ತೆ ಹಸ್ತಿನಾವತಿಯವರು ಕರೆದರು, ಬನ್ನಿ ಅಂತ. ಹಸ್ತಿನಾವತಿಗೆ ನಡೆದೆವು. ಅಲ್ಲಿಯಾದರೂ ಬಿಟ್ಟರೋ ಅವರು. ಇಂದ್ರಪ್ರಸ್ಥಕ್ಕೆ ನಡೆಯಿರಿ ಅಂತ ಹೇಳಿದರು. ಇಂದ್ರಪ್ರಸ್ಥಕ್ಕೆ ನಡೆದೆವು. ರಾಜಸೂಯಾಧ್ವರವನ್ನು ಮಾಡಬೇಕು ಅಂದಾಗ ದಿಕ್ಕುಗಳನ್ನರಸಿ ಯುದ್ಧ ಮಾಡುವಾಗ ಮತ್ತೆ ನಾವು ನಾಲ್ವರೂ ನಡೆದೆವು. ಜೂಜಿಗೆ ಕರೆದಾಗ ಹಸ್ತಿನಾವತಿಗೆ ನಡೆದೆವು. ಅನುದ್ಯೂತದಲ್ಲಿ ಸೋತು ವನವಾಸ ಅಜ್ಞಾತವಾಸ ಎಂದಾಗ ಕಾಡು ಮೇಡುಗಳನ್ನು ಸುತ್ತಿ ನಡೆದ ದಿನಗಳೆಷ್ಟು, ಆ ದೂರವೆಷ್ಟು ಅಣ್ಣ. ಉಪಪ್ಲವ್ಯದಲ್ಲಿ ಚಪ್ಪರದಲ್ಲಿ ಅಭಿಮನ್ಯುವಿನ ಮದುವೆ ಮಾಡಿದರೂ ಕೂಡ ಯುದ್ಧಕ್ಕಾಗಿ ಮತ್ತೆ ಕುರುಕ್ಷೇತ್ರಕ್ಕೆ ನಡೆಯಬೇಕು. ನಡೆದೆವು. ಒಂದು ಕಾಲದಲ್ಲಿ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಹೋಗುವಾಗ ಜೀವ ಉಳಿಸಿಕೊಳ್ಳಬೇಕು, ಬದುಕು ಬೇಕು ಅಂತ ನಡೆದೆವು ನಾವು. ಈಗ ಎಲ್ಲ ಮುಗಿದ ಮೇಲೆ ಬದುಕು ಬೇಡ ಅಂತ ನಡೆಯುವುದಕ್ಕೆ ಹತ್ತಿದ್ದೇವೆ. ಆಗ ಸಾವು ಎದುರು ಬಂದರೆ ಎನ್ನುವ ಅಂಜಿಕೆ ಇತ್ತು. ಈಗ ಸಾವು ಬರಲಿ ಅಂತ ಬೇಡಿ ಹೊರಟಿದ್ದೇವೆ ನಾವು. ಕಾಲನ ಮಗನಾದ ನೀನು ಮುಂದೆ ಹೊರಟಿದ್ದೀಯೇ, ನಾವು ಹಿಂದೆ ಬರ್ತಾ ಇದ್ದೇವೆ. ಅಣ್ಣ, ನಿರಂತರವಾಗಿ ಚಲನಶೀಲವಾಗಿರಬೇಕು ಎನ್ನುವುದು ನಿಜವೇ. ಆದರೆ ಎಷ್ಟು ನಡೆದೆವು. ಈ ನಡಿಗೆಗಳ ಹಿಂದೆಲ್ಲ ಇರುವ ಸಂಕಲ್ಪ ಯಾರದ್ದು? ನಮ್ಮ ತಾಯಿಯದ್ದು. ಬಯಸಿದಳಂತೆ ಧರ್ಮ ಭೂಮಿಯಲ್ಲಿ ನಿಲ್ಲಬೇಕು, ಅದಕ್ಕಾಗಿ ಒಬ್ಬ ಬೇಕು ಅಂತ. ಧರ್ಮವು ಸತ್ವಹೀನವಾದರೆ ಉಪದೇಶವಾದೀತು, ಆಚರಣೆಗೆ ಬರಲಾರದು. ಸಾಮಾನ್ಯರನ್ನು ಧರ್ಮದ ಹಾದಿಯಲ್ಲಿ ನಡೆಸುವುದಕ್ಕೆ ಅರಸನಿಗೆ ಆಢ್ಯತೆ ಬೇಕು, ಬಲ ಬೇಕು. ಹಾಗಾಗಿ ಧರ್ಮಕ್ಕೆ ಬಲ ಬೇಕು ಅಂತ ನನ್ನನ್ನು ಬಯಸಿದಳಂತೆ. ಸಾಲದು, 3 ಲೋಕಗಳಲ್ಲಿಯೂ ಕೂಡ ಈ ಧರ್ಮ ಏನು, ಹೇಗೆ ಬದುಕುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಅದಕ್ಕೆ ಪ್ರಾಚುರ್ಯ ಬೇಕು. ಅರ್ಜುನನನ್ನು ಪಡೆದಳಂತೆ. ಅಣ್ಣ, ನೀನು ಯಾಕೆ ಹುಟ್ಟಿದೆ ಅಂತ ಕೇಳಿದರೆ ಧರ್ಮವನ್ನು ಹೇಳುವುದಕ್ಕೆ ಅಂತ ಉಳಿದವರು ಹೇಳಬಹುದು. ಆದರೆ ನನ್ನ ಅಮ್ಮ ಬಯಸಿದ್ಯಾಕೆ? ಆಳುವುದಕ್ಕೆ ಮಗ ಬೇಕು ಅಂತ. ಹೇಗ ಆಳಿದೆ ಅಣ್ಣ? ಕಾಲವನಾಳಿದೆ ನೀನು, ಕಾಲವನಾಳಿದೆ ನೀನು, ನಿಜ ದಾಳದೋಳ್ ಆಡಿದೆ ನೀನು, ನಿಜ ದಾಳದೋಳಾಡಿದೆ ನೀನು. ಬಾಳ ಭಾವ ಅನುಭಾವಕ್ಕೆ ಆಸರೆ, ಬಾಳ ಭಾವ ಅನುಭಾವಕ್ಕೆ ಆಸರೆ. ನಾಳೆಯ ನಾಳು ಏನಿದೆ ಹೇಳು, ಕಾಲವನ ಅಳಿದೆ ನೀನು, ನಿಜ ತಾಳದೊಳ್ ಆಡಿದೆ ನೀನು. ಇಂದ್ರಪ್ರಸ್ಥದಲ್ಲಿ ರಾಜಸೂಯಾಧ್ವರವನ್ನು ಮಾಡಿದ ನೀನು ಬಹಳ ಕಾಲ ಆಳಲಿಲ್ಲ. ಮೊನ್ನೆ ಯುದ್ಧ ಮುಗಿದ ಮೇಲೆ ನಿನ್ನ ಮುಪ್ಪಿಗೆ ಹತ್ತಿರವಾದಾಗ ಒಂದಷ್ಟು ಕಾಲ ಆಳಿದೆ ಎನ್ನುವುದು ನಿಜ. ಅದು ಲೋಕ ಹೇಳುವ ಮಾತು. ಆದರೆ
ಆಳುವುದು ಏನನ್ನು? ದೇಶವನ್ನೋ ಕಾಲವನ್ನೋ? ಕಾಲ ಕೆಟ್ಟಿತು ಅಂತಂದರೆ ಅರ್ಥ ದೇಶ ಕೆಟ್ಟಿತು ಅಲ್ಲ, ಮೌಲ್ಯ ಕೆಟ್ಟಿತು ಅಂತ ಅರ್ಥ ಅಲ್ವೇ? ಹಾಗಾಗಿ ಮೌಲ್ಯವನ್ನು ಬದುಕಿದ್ದು ನೀನು ಬದುಕಿನುದ್ದಕ್ಕೂ. ಹಾಗಾಗಿ ಕಾಲವನ್ನೇ ಆಳಿದೆ ನೀನು. ದೇಶವನ್ನಾಳಿದ ದಿನಗಳ ಲೆಕ್ಕ ಅಲ್ಲ. ಧರ್ಮರಾಯ ಹುಟ್ಟಿದ್ದಾನೆ, ಕುಂತಿಗೆ ಮಗುವಾಗಿದೆ ಎಂಬ ಶಬ್ದ ಕೇಳಿದಾಗಲೇ ದೇಶವನ್ನಾಳುವುದಕ್ಕಾಗಿಯೇ ಗರ್ಭವನ್ನು ಹೊತ್ತಂತಹ ಗಾಂಧಾರಿ ಬಸಿರನ್ನು ಹೊಸಕಿಕೊಂಡಳಂತೆ. ಹುಟ್ಟಿ ಏನು ಪ್ರಯೋಜನ ನನಗೆ ಮಕ್ಕಳು ಅಂತ. ಆದರವರು ದೇಶವನ್ನಾಳುವುದಕ್ಕೆ ಹುಟ್ಟುವವರಾಗಿದ್ದರು. ಕುರುಡನ ಕನಸು ಅದು. ನಿನ್ನ ಮಾತು ಹಾಗಲ್ಲ ಅಣ್ಣ. ಅಂದರೆ ಕಾಲವನ್ನು ಆಳುವುದಕ್ಕೆ ಒಬ್ಬ ಹುಟ್ಟಿದ ಎಂದ ತಕ್ಷಣದಲ್ಲಿ ದೇಶವಾಳುವವರ ಗರ್ಭ ಕುಸಿಯಿತು ಅನ್ನುವುದು ನಿಜ ಅಲ್ಲವೇ? ಮುಂದೆಯೂ ಕೂಡ ಬಂದು ನೀನು ಹಸ್ತಿನಾವತಿಯಲ್ಲಿ ಹುಡುಗನಾಗಿದ್ದಾಗಲೇ ಜನಾನುರಾಗವನ್ನು ಗಳಿಸಿದ್ದನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಟರಲ್ಲ. ಯಾಕೆ? ಈ ಧರ್ಮರಾಯನಿಗೆ ಯುವರಾಜ್ಯವ ಅಭಿಷೇಕವನ್ನು ಮಾಡುತ್ತೇನೆ ಅಂತ ಭೀಷ್ಮರು ಹೇಳಿ ಕಟ್ಟಿದಾಗ ಈ ದೇಶ ಆಳುವವರಿಗೆ ಕಷ್ಟವಾಯಿತು. ಜನಮನವನ್ನು ಈಗಾಗಲೇ ಆಳುತ್ತಿದ್ದಾನೆ ಇವನನ್ನು ಓಡಿಸಬೇಕು ಅಂತ ಆಲೋಚನೆ ಮಾಡಿದರು. ನಿನ್ನ ಬಲಕ್ಕಿರುವ ನನಗೆ ವಿಷ ಉಣ್ಣಿಸುವ ನಾಟಕ ಮಾಡಿದರು. ಆಯಿತೆ? ಪಾತಾಳಕ್ಕಿಳಿದರೂ ಮತ್ತೆ ಸಹಸ್ರಗಜ ಪ್ರಾಣಿಯಾಗಿ ಬಂದು ನಿಂತೆ ನಿನ್ನ ಬಳಿಯಲ್ಲಿ. ಧರ್ಮರಾಯ ಆಳುತ್ತಾನೆ ಎನ್ನುವುದು ಜನರ ನಿರೀಕ್ಷೆಯಾಗಿತ್ತು. ಇಂದ್ರಪ್ರಸ್ಥಕ್ಕೆ ಹೋದರೂ ನೀನು ಕಾಲವನ್ನಾಳುತ್ತೀಯ ಅಂತ ಹೇಳುವುದಕ್ಕೆ ಬಂದವರು ನಾರದರು. ನಿನ್ನಪ್ಪನಿಗೆ ಸ್ವರ್ಗ ಸಿಗಬೇಕು ಅಂತಾದರೆ ನೀನು ರಾಜಸೂಯಾಧ್ವರ ಮಾಡಬೇಕು ಅಂತ ಸೂಚಿಸಿದರಲ್ಲ. ಅಂದರೆ ಆ ಕಾಲದಲ್ಲಿ ಭಾರತದಲ್ಲಿ ಯಾರೆಲ್ಲರೂ ದೇಶವನ್ನ ಆಳಬೇಕು ಅಂತ ಜರಾಸಂಧನಂತವರು ದುಷ್ಟ ಶಕ್ತಿಗಳು ಮೆರೆದಿದ್ದರೋ ಅವರನ್ನೆಲ್ಲ ಮೆಟ್ಟಿ ಮೆರೆಯುವುದಕ್ಕೆ ಬೇಕಾಗಿ ನಮ್ಮ ಬಲ ಬಳಕೆಯಾಯಿತು. ಯಾಕೆ? ಧರ್ಮರಾಯನಿಗೆ ಪಟ್ಟವಾಗಬೇಕಿತ್ತು. ಹೇಗೆ ಆಳಿದೆ ಅಣ್ಣ ನೀನು? ಆಳ್ವಿಕೆ ಅಂದರೆ ಹೇಗಿರಬೇಕು? ಅರಸರನ್ನು ಊಟಕ್ಕೆ ಕರೆದು ಬಾಳೆಯ ಮುಂದೆ ಕೂಡಿಸಿದರೆ ಕೇಳುವುದೇನು ನೀನು? ಅರಮನೆಯವರಿಗೆ ಊಟವಾಯಿತೆ, ಆಳುಗಳಿಗೆ ಊಟವಾಯಿತೆ, ಗೋವಿಗೆ ಗ್ರಾಸ ಕೊಟ್ಟಿರ, ಅರಮನೆಯ ಹಕ್ಕಿಗಳಿಗೆ ಹಣ್ಣು ತಿನ್ನಿಸಿದಿರ, ಎಲ್ಲರಿಗೂ ಊಟವಾಯಿತೆ. ಹಾಗಿದ್ದರೆ ನನಗೆ ನೀಡಿ ಅಂತ. ಇಂಥವನೊಬ್ಬ ಅರಸನಾಗಬೇಕು ಅಂತ ಕೃಷ್ಣ ಬಯಸಿದ್ದರೆಂದಲ್ಲವೇ ವನವಾಸದಲ್ಲಿ ಓಡಾಡುವಾಗಲೂ ಅರಸ ಅಂತ ನಿನ್ನನ್ನು ಕರೆದು ಮಾತಾಡಿಸ್ತಾ ಇದ್ದನಲ್ಲ ವಾಸುದೇವ? ಆಳುವುದು ಹಾಗೆ ಅಣ್ಣ. ಹಾಗಾಗಿ ನೀನು ಕಾಲವನ್ನಾಳುವುದಕ್ಕಾಗಿಯೇ ಹುಟ್ಟಿದವನು. ಅದಿಲ್ಲದಿದ್ದರೆ ಇವರು ಇಷ್ಟು ಗಾಬರಿ ಬೀಳಬೇಕಿತ್ತೆ? ಎಲ್ಲಿ? ಅಜ್ಞಾತದಲ್ಲಿದ್ದ ಕಾಲದಲ್ಲಿಯೂ ಕೂಡ ಕಾಲ ಮುಗಿಯಿತೋ ಇಲ್ಲವೋ ಎಂಬ ಜಿಜ್ಞಾಸೆಗೆ ನಿನ್ನ ಉತ್ತರ ಕೊನೆಯಾಯಿತಲ್ಲ. ಅಲ್ಲಿಯೂ ನೀನು ಕಾಲವನ್ನು ಗೆದ್ದೆ ಅಣ್ಣ. ಹಾಗೆ ಕಾಲವನ್ನೇ ಆಳ್ತಾ ಇದ್ದೇವೆ ಅಂತ ಹೇಳಿದರೆ ಮೌಲ್ಯವನ್ನು ನಾವು ಪ್ರತಿನಿಧಿಸುತ್ತಿದ್ದೇವೆ ಅಂತ. ಅಂತಹ ಸಂದರ್ಭದಲ್ಲಿ ಬಂದ ಒಂದೊಂದು ಮಾತುಗಳು ಎಂಥದ್ದು, ನೀನು ಎದುರಿಸಿದ ರೀತಿ ಎಂಥದ್ದು. ಯಕ್ಷನನ್ನು ಎದುರಿಗಿಟ್ಟುಕೊಂಡು ಪ್ರಶ್ನೆ ಕೇಳುವವ ಕಾಣದೇ ಇದ್ದರೂ ಪ್ರಶ್ನೆ ಕೇಳ್ತಿತ್ತಲ್ಲ, ಅದಕ್ಕೆ ಉತ್ತರ ಕೊಟ್ಟೆ ನೀನು. ಆಗ ಯಾರನ್ನೆಲ್ಲ ಗೆದ್ದೆ? ಸತ್ತು ಬಿದ್ದ ತಮ್ಮಂದಿರನ್ನು ಎಬ್ಬಿಸಿಕೊಳ್ಳುವುದಕ್ಕೆ ನೀನು ಯುಧಿಷ್ಠಿರ. ಸ್ಥಿರವಾಗಿ ನಿಲ್ಲುವವನು ಯುದ್ಧದಲ್ಲಿ ಎಂದರೆ ಬಿಲ್ಲು ಹಿಡಿದಾಗ ಮಾತ್ರ ಅಲ್ಲ, ತಮ್ಮಂದಿರು ಸತ್ತು ಬಿದ್ದಾಗಲೂ ಧರ್ಮ ಜಿಜ್ಞಾಸೆಗೆ ಉತ್ತರ ಕೊಡಬಲ್ಲ ಆ ದೃಢತೆ, ಸ್ಥಿರತೆ ನಿನ್ನಲ್ಲಿ ಇದೆಯಲ್ಲ. ಯುಧಿಷ್ಠಿರ ನೀನು. ನಮ್ಮನ್ನು ಬದುಕಿಸಿಕೊಂಡೆ ಅಣ್ಣ. ಕಾಲವನ್ನಾಳುವುದಕ್ಕೆ ಬೇಕಾದ ವಿವೇಕ ಅದು. ಆದರೂ ನಾಳೆಯನ್ನಾಳುವುದಕ್ಕುಂಟೆ ನಾವು. ವರ್ತಮಾನವನ್ನು ಆಳಬಹುದು, ನಾಳೆಯನ್ನು ನಾವೇ ಆಳುತ್ತೇವೆ ಅಂತಂದರೆ ದೇವರಿಗೂ ಎಡೆ ಇಡುವುದಿಲ್ಲ, ನಾವು ಅವಕಾಶ ಕೊಡುವುದಿಲ್ಲ. ಅಂತಹದೊಂದು ದಿನ ಬಂದಿತಲ್ಲ. ಯಾವನೋ ಒಬ್ಬ ಬಂದ, ಮಹಾರಾಜರಲ್ಲಿ ಹೋಗಿದ್ದ. ನಾನೋ ಯುವರಾಜ, ಮಹಾರಾಜರನ್ನು ಕಾಣಬೇಕು ಅಂತ ನಿನ್ನೆದುರು ಬಂದಾಗ ಯಾವುದೋ
ಕಾರ್ಯದ ಒತ್ತಡದಲ್ಲಿ ನಾಳೆ ನೋಡ್ತೇನೆ ಅಂತ ಹೇಳಿದೆಯಂತೆ. ಅವ ತಿರುಗಿ ಹೊರಟಾಗ ಕೇಳಿದೆ, ಏನಾಯಿತು ಅಂತ. ಅರಸರು ನಾಳೆ ಅಂತ ಹೇಳಿದ್ದಾರೆ ಎಂದ. ಕಾಲವನ್ನು ನಾವು ಜಯಿಸಿದ್ದೇವೆ ಅಂತ ನಾನು ಡಂಗುರ ಹಾರಿದೆ. ಏನಾಯಿತು ಅಂತ ಓಡಿ ಬಂದೇ ಅಲ್ಲ ನೀನು. ಅಣ್ಣ, ಇವತ್ತು ಕೇಳಿದ ಪ್ರಶ್ನೆಗೆ ಇವತ್ತು ಉತ್ತರ ಆಗಬೇಕು. ನಾಳೆ ನಾವಿರ್ತೇವೆ ಅಂತ ನಮಗೂ ಗೊತ್ತೋ. ಆದದ್ದರಿಂದ ನಾಳೆ ಅಂತ ನೀನು ಹೇಳಿದೆಯಾದದ್ದರಿಂದ ಕಾಲವನ್ನು ನಾವು ಜಯಿಸಿದ್ದೇವೆ ಅಂತ ಹೇಳಿದೆ. ಆಗ ಒಪ್ಪಿಕೊಂಡೆ ಅಲ್ಲ. ಹೌದು, ಹಿಂದೆ ಆಗಬೇಕು. ನಾಳೆಯನ್ನಾಳುವುದಕ್ಕೆ ಆಗುವುದಿಲ್ಲ, ಅದನ್ನು ದೇವರಿಗೆ ಬಿಡಬೇಕು. ನಾಳೆ ಎಂದಿದ್ದರೂ ಕನಸನ್ನು ಆಳುವುದಕ್ಕಾಗುತ್ತದೆಯೇ? ವರ್ತಮಾನವನ್ನು ಆಳುವವರು ನಾವು. ಅಣ್ಣ, ಈ ಮೌಲ್ಯದ ಶಿಕ್ಷಣವನ್ನು ಕೊಟ್ಟವಳು ತಾಯಿ ಕ್ಷಣ ಕ್ಷಣಕ್ಕೂ ಅಂಥದ್ದನ್ನು ಕೊಡುತ್ತಿದ್ಲು. ಅಗೋ, ಧೃತರಾಷ್ಟ್ರನು, ಸಂಜಯನು, ವಿದುರನು, ಗಾಂಧಾರಿಯು ನಾವು ವಾನಪ್ರಸ್ಥಕ್ಕೆ ಹೊರಡುತ್ತೇವೆ ಅಂತ ತಡವಾಗಿಯಾದರೂ ನಿರ್ಣಯ ಮಾಡಿದ್ರು. ಆಗ ಕಳುಹಿಸಿಕೊಡುವುದಕ್ಕೆ ಬರ್ತಾಳೆ ಅಮ್ಮ ಅಂತ ನಾವು ತಿಳಿದೆವು. ನಮ್ಮ ಸಂಗಡ ಬಂದ ತಾಯಿ ಅಲ್ಲಿಂದಲೇ ಅವರ ಬೆನ್ನು ಹತ್ತಿದಳು. ನಾನಿನ್ನು ಹೋಗಬೇಕು. ಹೇಗೆ? ಹೆಣ್ಣು ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ವೃದ್ಧಾಪ್ಯವಾದರೂ ಹೆಣ್ಣಿನ ಸೇವೆಗೆ ಹೆಣ್ಣೇ ಸರಿ, ಲೋಕದ ಮರ್ಯಾದೆ ಅದು ಅಂತ ಹೇಳಿದಳಲ್ಲ ಅಮ್ಮ. ಆ ಅಮ್ಮನ ಮಕ್ಕಳಾಗಿ ನಾವು ಬೆಳೆದವಳು. ಹೇಗೆ ಕಲಿಸಿದಳು ನನ್ನಮ್ಮ. ಹಸಿವೆ ಹೆಚ್ಚು ನನಗೆ. ಹಾಗೆ ನೋಡಿದರೆ ಬದುಕು ಪ್ರಾರಂಭವಾಗುವುದೇ ಹಸಿವೆಯಿಂದ. ಹಸಿವೆ ಇಲ್ಲ ಅಂತಾದರೆ ಬದುಕೆಲ್ಲಿ? ಅದು ಮನಸ್ಸಿನದಿರಬಹುದು, ಬುದ್ಧಿಯದಿರಬಹುದು, ಆತ್ಮದ ಹಸಿವೆಯಾಗಿರಬಹುದು. ಹಸಿವೆ ತೀವ್ರವಾಗಿ ಕಾಡದಿದ್ದರೆ ಈ ಬದುಕು ಬೇಕು ಅಂತ ಹಿಡಿಕೊಳ್ಳುವುದಕ್ಕೆ ಏನುಂಟು ನಮಗೆ? ನನ್ನ ಹೊಟ್ಟೆಯ ಹಸಿವು ದೊಡ್ಡದು. ವೃಕೋದರ ಎನ್ನುವುದು ನನಗೊಂದು ಹೆಸರು, ಹೌದು. ಆದರೆ ಅಗ್ರಹಾರದಲ್ಲಿ ಆಶ್ರಯ ಕೊಟ್ಟಂತಹ ಬ್ರಾಹ್ಮಣನ ಮಗ ಬಕನಿಗೆ ಬಲಿಯಾಗುತ್ತಾ ಇದ್ದಾನೆ ಅಂತ ಹೇಳಿದಾಗ ಅಮ್ಮ ನಮಗೆ ಹೇಳಿದ್ದೇನು? ನೀವು ಕ್ಷತ್ರಿಯರು, ಬೇರೆಯವರ ದುಃಖವನ್ನು ನಿವಾರಿಸುವುದಕ್ಕೆ ನೀವು ಮುಂದಾಗಬೇಕು. ನನ್ನ ಮಕ್ಕಳಲ್ವೋ? ನಿನಗೊಂದು ಊಟ ದೊಡ್ಡದಾಗಿ ಸಿಗುತ್ತದೆ, ಹೋಗು ಅಂತ ಹೇಳಿದರು. ಆದರೆ ಜನ ಏನಂದರು? ಆ ಬಕನನ್ನು ಎದುರಿಸುವುದಕ್ಕಾಗಿ ನಾನು ಹೊರಟ ಸಂದರ್ಭದಲ್ಲಿ ಬಿಟ್ಟೆನೋ ಅನ್ನವನ್ನು ಹೇಗುಂಡೆ? ತುಂಬಿದ ಅನ್ನವ ಬೊಗಸೆಯೊಳುಣುತ್ತ ಸಾಂಬಾರದ ಕೊಡ ಕುಡಿದು ಒಡೆಯುತ್ತ. ತುಂಬಿದ ಅನ್ನವ ಬೊಗಸೆಯೊಳುಣುತ್ತ ಸಾಂಬಾರದ ಕೊಡ ಕುಡಿದು ಒಡೆಯುತ್ತ. ಸಂಭ್ರಮದೂಟವು ತನಗಿದು ಎನ್ನುತ್ತ, ಸಂಭ್ರಮದೂಟವು ತನಗಿದು ಎನ್ನುತ್ತ ಮುಂಬರಿಯುವ ವೃಷಭಗಳ ನಿಲ್ಲಿಸುತ್ತ. ಭೀಮವಂತ ರಣ ನಿಸ್ಸೀಮ ಬಂದ. ಬದುಕಿನ ಹಸಿವೆಯನ್ನೇ ಬಿಟ್ಟು ನಾವು ಹೊರಟಾಗಲು ನನಗೆ ಆ ಹಸಿವೆ ಯಾಕೆ ನೆನಪಾಗುತ್ತದೆ ಅಂತಂದರೆ, ಅಮ್ಮ ಹೇಳಿದಳು ಕಷ್ಟದಲ್ಲಿದ್ದವರಿಗೆ ನಾವಾಗಬೇಕು ಅಂತ. ಆ ಧೈರ್ಯದಿಂದ ಹೊರಟಾಗ ಸಣ್ಣವ ನಾನು. ನನಗೆ ಹೇಳಿದ್ದು ನಿನಗೊಂದು ಒಳ್ಳೆ ಊಟ ಹಾಕಿಸ್ತೇನೆ ಅಂತ. ಭಿಕ್ಷೆ ಬೇಡಿ ತಂದದ್ದರಲ್ಲಿ ಅರ್ಧ ನನಗೆ, ಉಳಿದರ್ಧದಲ್ಲಿ ನೀವೈವರು ಊಟ ಮಾಡುತ್ತಿದ್ದ ಕಾಲ ನನಗೆ ಗೊತ್ತು. ಆದರೂ ನನ್ನ ಹಸಿವೆಯ ಅಳತೆ ಗೊತ್ತಿದ್ದದ್ದು ತಾಯಿಗೆ ಮಾತ್ರ. ಬಂಡಿ ಅನ್ನವನ್ನು ಬೇಯಿಸಿ, ಹೌದು, ಎರಡೆತ್ತುಗಳನ್ನು ಕಟ್ಟಿ ಅದರ ತುಂಬಿದಾಗ ಬಕನನ್ನು ಕಾಣುವ ಉದ್ದೇಶ ನಂತರ, ಮೊದಲು ಊಟ ಮಾಡೋಣ ಅಂತ. ಯಾಕೆ? ಅದು ನನ್ನ ಅನ್ನ. ನನಗಾಗದವರು ಹೇಳಿದರು ಬಕನ ಅನ್ನವನ್ನು ತಿಂದವನೇ ಅಂತ. ಅನ್ನ ಬೇಯಿಸುವಾಗಲೇ ಮನೆಯವರಿಗೆ ಗೊತ್ತಿತ್ತು ಇದು ಬಕನಿಗಾಗಿ ಅಲ್ಲ, ಕುಂತಿಯ ಮಗನಿಗಾಗಿ ಅಂತ. ಹಾಗಾಗಿ ನಾನು ತಿಂದಿದ್ದು ನನ್ನ ಅನ್ನ, ಅವನ ಅಪ್ಪಣೆ ಬೇಕು ಅದಕ್ಕೆ. ಹಾಗಾಗಿ ಅವನಲ್ಲಿ ಹೋಗುವುದರೊಳಗೆ ಬಂಡಿ ಅನ್ನವನ್ನು ಮುಗಿಸಿದ್ದೇನೆ. ಕೊಡ ತುಪ್ಪವನ್ನು ಕುಡಿದಿದ್ದೇನೆ. ಇನ್ನೂ ಸ್ವಲ್ಪ ಉಳಿದಾಗ ಬಂದು ಬೆನ್ನು ಗುದ್ದಿದ. ಸ್ವಲ್ಪ ಉಳಿದಿದೆ, ಸುಮ್ಮನಿರು ಅಂತ ಹೇಳಿದ್ದೆ ನಾನು ಅವನಿಗೆ. ಕಿರಿಬೆರಳಿನಲ್ಲಿ ಅವನನ್ನು ಸರಿಸಿ ಉಂಡು ತೇಗಿದ ಮೇಲೆ ಅವನನ್ನು ಗುದ್ದಿ ಕೊಂದಿದ್ದೇನೆ. ಅಣ್ಣ,
ಆ ಹಸಿವೆ ಇದೆಯಲ್ಲ, ಅದನ್ನು ನಿವಾರಿಸಿಕೊಂಡು ಒಂದು ಕ್ಷಣ ಇಡೀ ಮೈಯಲ್ಲಿ ಚೈತನ್ಯ ತುಂಬಿ ಬಕನನ್ನು ಗುದ್ದುವಾಗ ನನಗೆ ನೆನಪಾದದ್ದು ತಾಯಿ. ಎಷ್ಟು ವಾತ್ಸಲ್ಯ ಮಗನಿಗೆ ಏನು ಬೇಕು, ಅವನ ಹಸಿವೆಗೆ ಏನು ಬೇಕು ಅಂತ ಕೊಡುವುದರಲ್ಲಿ. ಆದರೆ ಉದ್ದೇಶವನ್ನು ನಮ್ಮ ಮುಂದೆ ಇಟ್ಟಿದ್ದೇನೋ ನಿನ್ನ ಊಟಕ್ಕಾಗಿ ಅಲ್ಲ, ಬಕನನ್ನು ಕೊಲ್ಲುವುದಕ್ಕಾಗಿ ನೀನಿದ್ದೀಯೇ. ಆ ಕಾಲದಲ್ಲಿಯೂ ಭೀಷ್ಮರಿದ್ದರು, ಎಲ್ಲ ದೊಡ್ಡ ದೊಡ್ಡ ಕ್ಷತ್ರಿಯರಿದ್ದರು. ಆದರೆ ಯಾರೂ ಊರವರ ಸಹಾಯಕ್ಕೆ ಬಂದಿಲ್ಲ. ನರಭಕ್ಷಕನೊಬ್ಬ ಬದುಕಿದ್ದಾನೆ ಅಂತಂದರೆ ಅವರ ನೆರವಿಗೂ ಬಾರದವರು ಇದ್ದರಲ್ಲ. ಆಡಳಿತ ಕಣ್ಮುಚ್ಚಿದಾಗ ನಾವು ಎದ್ದು ನಿಲ್ಲಬೇಕಾಯಿತು. ಒಂದೇ ಎರಡೇ. ಅಣ್ಣ, ಹಸಿವೆಯ ಮಾತು ಬಂದಾಗ, ಊಟದ ಮಾತು ಬಂದಾಗ ಅಡಿಗೆ ಭಟ್ಟನಾದದ್ದು ನೆನಪಾಗುತ್ತದೆ ನನಗೆ. ವಲನನಾಗಿ ವಿರಾಟನ ಮನೆಯಲ್ಲಿ ಅಡುಗೆ ಮಾಡಿದೆನಲ್ಲ, ಅಲ್ಲಿಯೂ ನನ್ನ ಹೊಟ್ಟೆಯ ಚಿಂತೆಯಲ್ಲ, ನಿನ್ನ ಹೊಟ್ಟೆಯ ಚಿಂತೆ. ಸಾಮ್ರಾಟನಾದವನು ಬದುಕುತ್ತಾನೆ, ಯಾರೋ ಮಾಡಿದ ಅಡುಗೆಯನ್ನು ಹಾಕಬಹುದೇ ನನ್ನ ಅಣ್ಣನಿಗೆ? ನಾನು ಅಡಿಗೆ ಮಾಡ್ತೇನೆ ನನ್ನ ಅಣ್ಣನಿಗೆ. ಹಾಗಾಗಿ ನಾನು ನಿಂತೆ. ಆದರೆ ಏನು ಮಾಡೋಣ, ಅಲ್ಲಿಯೂ ಕೂಡ ನಮ್ಮನ್ನು ಕೆಣಕದೇ ಇರುವುದಕ್ಕೆ ಆಗಲಿಲ್ಲ ಕೀಚಕನಿಗೆ. ನಮ್ಮೆದುರಿನಲ್ಲಿಯೇ ದ್ರೌಪದಿಯನ್ನು ತಡಕುವುದಕ್ಕೆ ಪ್ರಾರಂಭ ಮಾಡಿದನಲ್ಲ, ಹಗಲಿನಲ್ಲಿಯೇ ಸಭೆಯ ಎದುರೇ ಬಂದು ಒದ್ದನಲ್ಲ. ಬಿದ್ದವಳು ಕೇಳಿದಳು, ಏನಿದು ಏನಿದು ಅಂತ. ವಿರಾಟ, ನಿಮ್ಮಿಬ್ಬರಲ್ಲಿ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಪಕ್ಕದಲ್ಲಿ ಕುಳಿತ ನೀನು ಕಂಕಭಟ್ಟ, ನನ್ನ ಆರ್ಭಟವನ್ನು ನೋಡಿ ಮನೆಯ ಎದುರಿನ ಹಸಿರು ಮರ ಬೇಡ, ಊರಾಚೆಯ ಒಣಮರವನ್ನು ನೋಡಬಾರದೆ ಒಲಲ ಭಟ್ಟರೆ ಅಂತ ಹೇಳಿದೆ. ಹೋಗಲಿ, ಕಣ್ಣೆದುರಿನಲ್ಲಿಯೇ ನಮ್ಮ ಹೆಂಡತಿಯನ್ನು ಒದೆಯುತ್ತಿದ್ದರೂ ಸುಮ್ಮನಿರಬೇಕಾದಂತಹ ಪರಿಸ್ಥಿತಿ. ಯಾಕೆ? ಧರ್ಮ ಎಂಬ ನಿನ್ನ ಶಬ್ದ ಉಂಟಲ್ಲ, ಆ ಕುರಿತೇ ನನಗೆ ರೇಜಿಗೆಯುಂಟು. ಇರಲಿ, ಏನು ಮಾಡಿದರೂ ರಾತ್ರಿ ನನಗೆ ನಿದ್ದೆ ಬಂತಲ್ಲ. ಅಡಿಗೆಯ ಮನೆಯಲ್ಲಿಯೇ ಒಂದು ಕಡೆ ನಾನು ಮಲಗಿದ್ದೆ. ರಾತ್ರಿ ಯಾರೋ ಮೈತಟ್ಟಿದಂತಾಯಿತು. ಎದ್ದು ನೋಡುತ್ತೇನೆ, ಸೈರಂಧ್ರಿ ಬಂದು ಕುಳಿತಿದ್ದಾಳೆ. ಗಾಬರಿ ಬಿದ್ದೆ. ಇದೇನಿದು, ಹೇಗೆ ಅಂತ. ಅವಳು ಮಾತಾಡಿಸಿದ ಕ್ರಮದಲ್ಲಿ ಹೇಗಿತ್ತು ಗೊತ್ತೋ ಅಣ್ಣ? ಎರೆಯ ಕೇಳೆ ಎನ್ನ ಮರಣವು ಹರುಷವಾಯಿತೆ ನಿನಗೆ. ಎರೆಯ ಕೇಳೆ ಎನ್ನ ಮರಣವು ಹರುಷವಾಯಿತೆ ನಿನಗೆ. ನೀವಿಲ್ಲರಸನಾಜ್ಞೆಯ ಮೀರದಿಹುದೈವರುಗಳಂತಾಗಿ, ನೀವಿಲ್ಲರಸನಾಜ್ಞೆಯ ಮೀರದಿಹುದು ಐವರೊಂದಾಗಿ. ಹರ 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 ತಾನೇಗೆ ನಿಮ್ಮಯ ತರುಣಿಯಾದೆನೋ. ಭೀಮ ಕೊಡಿಸೈ ಮರಣ ಕಪ್ಪಣೆ, ಭೀಮ ಕೊಡಿಸೈ ಮರಣ ಕಪ್ಪಣೆ ಏನೂತ ಕಮಲಾಕ್ಷಿ. ಅರನಿದ್ದೆಯಲ್ಲಿ ಎದ್ದು ಕುಳಿತ ನನ್ನೆದುರು ಅವಳು ಹೇಳಿದ್ದು ಕಣ್ಣೀರು ಹಾಕಿದಳು. ಏನು ಮಾಡ್ತಾ ಇದ್ದೀರಿ ನೀವು? ಧರ್ಮರಾಯನ ಮಾತನ್ನು ಮೀರಲಾರಿರಿ ನೀವು. ಹಾಗಾಗಿ ನನಗೆ ಈ ಪರಿಸ್ಥಿತಿ ಅಲ್ಲವೇ? ಅವನೊದ್ದಾಗ ನೀನೆದ್ದಿದ್ದೆ. ಆ ಕ್ಷಣದಲ್ಲಿ ಕಂಕಭಟ್ಟನ ಮಾತನ್ನು ಕೇಳಿ ಮತ್ತೆ ಅಡುಗೆ ಮನೆಯನ್ನು ಸೇರಿದೆ. ಆದರೆ ಅವ ಬಿಡುವುದಿಲ್ಲ. ಕೀಚಕ ನನ್ನ ಬೆನ್ನು ಬಿದ್ದಿದ್ದಾನೆ. ನಾಳೆ ನಾನು ಅವನಿಗೊಂದು ಉತ್ತರ ಕೊಡಬೇಕು ಏನು ಅಂತ. ನೀವು ಧರ್ಮರಾಯನ ಆಣತಿಯನ್ನೇ ಮೀರುವುದಿಲ್ಲ ಅಂತಾದರೆ ನಾನು ಬದುಕಿನ ಆಸೆಯನ್ನು ಮೀರಬೇಕಾಗುತ್ತದೆ. ನನಗೆ ಬದುಕಿ ಪ್ರಯೋಜನ ಇಲ್ಲ.
ಏನು ಮಾಡೋಣ? ಪ್ರಪಂಚದಲ್ಲಿ ದೊಡ್ಡವರು, 3 ಲೋಕಗಳನ್ನು ಜಯಿಸಬಲ್ಲವರು ನನ್ನ ಗಂಡಂದಿರು. ಬಂದು ಸುಳ್ಳು ಹೇಳುವಾಗಲೂ ಹಾಗೆಯೇ ಹೇಳಿದ್ದೆ. 5 ಜನ ಗಂಧರ್ವರು ನನ್ನನ್ನು ಆಳ್ತಾ ಇದ್ದಾರೆ ಅಂತ. ಸುದೇಶ್ನೆಯಲ್ಲಿ ರೂಪವನ್ನು ನಾನು ಬೇಡಿದ್ದಲ್ಲ, ದೇವರ ದಯದು. ನನ್ನನ್ನು ನೋಡಿ ಅವಳು ಅನುಮಾನಿಸಿದ್ದಳು. ನಿನಗೆ ರಕ್ಷಣೆ ಕೊಡಬಹುದು, ಆದರೆ ನನ್ನ ಗಂಡ ನಿನ್ನನ್ನು ನೋಡಿದರೆ ಅಂತ ಅವಳಿಗೂ ಆತಂಕ ಆಗಿತ್ತು. ಅವಳ ಗಂಡನಿಗೆ ಅಷ್ಟು ಧೈರ್ಯ ಇಲ್ಲ. ಆದರೆ ಇವರಿಬ್ಬರೂ ಹೆದರುವಂತಹ ಕೀಚಕನಿಗೆ ಅವ ನನ್ನನ್ನು ಕಾಡುತ್ತಿದ್ದಾನೆ. ನಾವು ವಿರಾಟ ನಗರಿ ಆದೀತು ಅಂತ ತೀರ್ಮಾನಿಸುವಾಗ ಅದು ಒಂದು ವಿಷಯವಾಗಿತ್ತಲ್ಲ. ಹಸ್ತಿನಾವತಿಯವರು ಕೀಚಕನಿರುವ ಕಾರಣದಿಂದ ಈ ಕಡೆಗೆ ನೋಡಲಾರರು, ನಮಗದು ರಕ್ಷಣೆಯಾಗುತ್ತದೆ ಅಂತಲೇ ನಾವು ಭಾವಿಸಿದ್ದೆವು. ಹಾವಿನ ಹೆಡೆಯ ನೆರಳಿನಲ್ಲಿ ಹಕ್ಕಿಯನ್ನು ಬದುಕಿಸುವ ಆಲೋಚನೆಯಲ್ಲವೇ ಅದು? ಬಿಟ್ಟನು. ನನ್ನನ್ನು ಕಾಡುತ್ತಿದ್ದಾನೆ, ನಾನು ನಿಮಗೆ ಆಕೆ ಹೆಂಡತಿಯಾದೆ? ಹೀಗೆಯೇ ಆದರೆ ನಾನು ಬದುಕುವುದಿಲ್ಲ. ನನ್ನ ಸ್ವಭಾವದಂತೆ ನಿನ್ನ ಮಾತಿನ ನೆನಪು ಇಟ್ಟಲ್ಲ, ಆ ಕಾರಣದಿಂದ ನಾನೇ ಆಗಬೇಕು. 5 ಜನ ಇದ್ದಾರೆ ನಿನಗೆ, ಹೋಗಿ ಕೇಳು, ಪಾರ್ಥನಲ್ಲಿ ಕೇಳು, ಅಲ್ಲಿ ಕುಣಿತಾ ಇದ್ದಾನಲ್ಲ ಅವನಲ್ಲಿ ಕೇಳು, ಕುದುರೆ ಕಾಯುವವನನ್ನು ಕೇಳು, ದನ ಕಾಯುವವನನ್ನು ಕೇಳು, ಕಂಕಭಟ್ಟನನ್ನು ಕೇಳು ಅಂತ ಹೇಳಿದೆ. 1 ತೊಟ್ಟು ವಿಷ ಕೊಟ್ಟರೆ ಸಾಕು ನನಗೆ, ನಾನು ಮತ್ತೆ ಬದುಕಲಾರೆ ಅಂತ ಹೇಳಿದಳು. ಅದನ್ನು ಕೇಳಿದಾಗ ನಿನ್ನನ್ನು ಮರೆತೆ ಅಣ್ಣ, ಅವಳಿಗೆ ಭರವಸೆಯನ್ನು ಕೊಡುವುದಕ್ಕಾಗಿ. ಕನ್ನೆ ನೀನಳಲದಿರು ಇನ್ನು ಸಂತಸದಳು, ಕನ್ನೆ ನೀನಳಲದಿರು ಇನ್ನು ಸಂತಸದಳು, ನಿನ್ನೋಣೆ ಬೀದೇನ ಅಣ್ಣನಾಜಿಯನು. ದ್ರೌಪದ, ಇನ್ನು ಮೀರಿದೆ ಅಣ್ಣನ ಅಜ್ಜೆಯನ್ನು. ಯಾರಿಗೂ ತಿಳಿಯದಂತೆ ಅಜ್ಞಾತವನ್ನು ಪೂರೈಸಿದೆವು ಅಂತಾದರೂ ನಿನ್ನ ಮಾನ ಉಳಿಯಲಿಲ್ಲ ಅಂತಾದರೆ ಬದುಕುಂಟೋ ನಮಗೆ? ಮತ್ತೊಮ್ಮೆ ವನವಾಸಕ್ಕೆ ಹೋಗುವುದಾದರೆ ಹೋಗೋಣ, ಮತ್ತೊಮ್ಮೆ ಅಜ್ಞಾತವಾಸವನ್ನಾದರೂ ಮಾಡೋಣ. ದ್ರೌಪದಿಯ ಶೀಲ ಉಳಿಯಬೇಕು. ಅದು ನಿನ್ನ ಶೀಲ ಮಾತ್ರವಲ್ಲ, ಇಡೀ ಭರತ ವರ್ಷದಲ್ಲಿ ನಾವು ಹೇಳಿದ್ದೇವೆ, ಹೆಣ್ಣಿಗೆ ಭರವಸೆ ಕೊಡುವುದಿದ್ದರೆ ನಾವು ಕೊಡಬೇಕು. ಅರಮನೆಯ ಹೆಣ್ಣುಗಳಿಗೆ ಮರ್ಯಾದೆಗೆ ರಕ್ಷಣೆ ಇಲ್ಲ ಅಂತಾದರೆ ಸಾಮಾನ್ಯರ ಮನೆಯಲ್ಲಿ ಹೆಣ್ಣುಗಳಿಗೆ ಧೈರ್ಯ ಎಲ್ಲಿ? ಹಾಗಾಗಿ ನಾನಿದ್ದೇನೆ, ಕೀಚಕನನ್ನು ಬಡಿಯುತ್ತೇನೆ ಅಂತ ಭರವಸೆಯನ್ನು ಕೊಟ್ಟೆ ಅವಳಿಗೆ. ಆದರೂ ಅಣ್ಣ, 1 ಕ್ಷಣ ಕಣ್ಣೀರು ಹಾಕಿದೆ ನಾನು. ಯಾಕೆ? ಈ ದ್ರೌಪದಿಯ ಸಹವಾಸದಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೆವು. ಅರಣ್ಯವಾಸಕ್ಕೆ ಹೊರಟಾಗ ತಾಯಿಯಲ್ಲಿ ಹೋಗಿ ಕೈ ಮುಗಿದೆವು. ನಮ್ಮ ತಾಯಿ ನಿನಗೊಂದು ಉಪದೇಶ ಹೇಳಿದಳು, ನನಗೊಂದು ಸಂಯಮವನ್ನು ಹೇಳಿದಳು, ಅರ್ಜುನನಿಗೊಂದಿಷ್ಟು ಮಾತು ಹೇಳಿದಳು. ಆದರೆ ದ್ರೌಪದಿ ಹೋಗಿ ಕೈ ಮುಗಿದಾಗ ಹೇಳಿದಳು, ಮಗಳೇ, ನೀನಿದ್ದೀಯಲ್ಲ, ನನ್ನ ಮಕ್ಕಳ ಕುರಿತು ನಾನು ಚಿಂತೆ ಮಾಡುವುದಿಲ್ಲ ಅಂತ. ಅಂತಹ ದ್ರೌಪದಿಯ ಸಹವಾಸದಲ್ಲಿ ನಾವು ಬೆಳೆದಿದ್ದೆವು. ಆದರೆ ಕೈ ಹಿಡಿದು ನೋಡಿದರೆ ಗಂಧ ತೈದ ಅವಳ ಕೈ ಒರಟಾಗಿತ್ತು. ಅಣ್ಣ, ಬೇರೆಯವರ ಮುಡಿ ಹಾಕುತ್ತಿರುವಾಗಲೂ ತನ್ನ ಮುಡಿಯನ್ನು ಕಟ್ಟಲಾರದಂತಹ ಅವಳ ಕಷ್ಟ ಎಂಥದ್ದು ಎನ್ನುವುದನ್ನು ನೆನೆದಾಗ ನನಗೆ ಕಣ್ಣೀರು ಬಂತು. ನಿಜಕ್ಕೂ ನಾನು ಅತ್ತಿದ್ದದಕ್ಕಲ್ಲ ಅಣ್ಣ, ನಾಟಕಕ್ಕೆ ಆದರೂ ನಾನು ನನ್ನ ಹೆಂಡತಿಗೆ ಹೇಳಿದನಲ್ಲ, ಕೀಚಕನಲ್ಲಿ ಹೇಳು, ನಾನು ನಿನ್ನನ್ನು ಒಪ್ಪುತ್ತೇನೆ, ನಾಳೆ ಕತ್ತಲೆಯಾದ ಮೇಲೆ ಊರ ಹೊರಗಿನ ನಾಟ್ಯಾಲಯಕ್ಕೆ ಬಾ ಎಂದು ಹೇಳು. ಗಂಡನೇ ಇದ್ದು ಹೆಂಡತಿಯಲ್ಲಿ ಹೇಳುವುದು, ಇನ್ನೊಬ್ಬನಲ್ಲಿ ನಿನ್ನನ್ನು ನಾನು ಬಯಸಿದ್ದೇನೆ, ನಾಳೆ ರಾತ್ರಿ ಬಾ ಅಂತ ಹೇಳು ಅಂತ ಹೇಳಿದೆನಲ್ಲ ನಾನು. ಇಂಥದನ್ನು ದ್ರೌಪದಿ ಸಹಿಸಿದಳು ನಮಗಾಗಿ ಅಂತಂದ್ರೆ ಅದೆಂತಹ ಪರೀಕ್ಷೆ ಅಣ್ಣ. ಮರುದಿನ ಕೀಚಕನನ್ನು ಬಡಿದೆ. ಉಪಕೀಚಕರು ದ್ರೌಪದಿಯನ್ನೂ ಹೊತ್ತು ಹೊರಟಿದ್ದರು, ಅವರನ್ನೂ ಬಡಿದೆ.
ಬೆಳಗಾದಾಗ ಊರವರು ನೋಡಿದರು ಯಾರೋ ಬಡಿದು ಹಾಕಿದ್ದಾರೆ ಅಂತ. ನಾವು ಹೆಸರು ಹೇಳುವುದಿಲ್ವಲ್ಲ. ಆ ಕೆಲಸವನ್ನು ಬಕನನ್ನು ಬಡಿದಾಗಲೂ ಆಗಿತ್ತು, ಯಾರೋ ಬಡಿದರು ಅಂತ. ರಾಜಕೀಯದಲ್ಲಿ ಅಪ್ರಬುದ್ಧರಾದ ವಿರಾಟನಂಥವರಿಗೆ ಯಾರೋ ಬಡಿದರು ಅಂತ ಅನ್ನಿಸಬಹುದು, ಹಸ್ತಿನಾವತಿಯವರಿಗೆ ಅನ್ನಿಸ್ತದ. ಅವರು ಅಂದಾಜು ಮಾಡಿದರು, ಓಹೋ ನಮ್ಮವರು ಇಲ್ಲಿದ್ದಾರೆ ಅಂತ. ಭೀಷ್ಮರಲ್ಲಿ ಹೋಗಿ ಕೇಳಿದರಂತೆ, ಪಾಂಡವರು ಎಲ್ಲಿದ್ದಿರಬಹುದು ಅಂತ. ಆಗ ಭೀಷ್ಮರು ಹೇಳಿದರಂತೆ, ಯಾವ ಊರಿನಲ್ಲಿ ಮಳೆ ಬೆಳೆ ಆಗ್ತಾ ಇದೆಯೋ ಚೆನ್ನಾಗಿ ಅಲ್ಲಿ ಪಾಂಡವರಿದ್ದಾರೆ ಅಂತ. ಅಣ್ಣ ನೀನು ಕಾಲವನ್ನು ಆಳುತ್ತೀಯೇ ಅಂತ ನಾನು ಹೇಳಿದ್ದು ಅದಕ್ಕಾಗಿ. ಕಾಲವನ್ನು ಆಳುವ ತತ್ವ ಯಾವುದು ಎನ್ನುವುದನ್ನು ನೋಡಿದಾಗ ಧರ್ಮ ಎನ್ನುವ ಮಾತು ನಿಜವಾದದ್ದು. ಹಾಗಾಗಿ ಅಂತೂ ಕೀಚಕ ವಧೆಯನ್ನು ಮಾಡಿದ ಮೇಲೆ ಗೋಗ್ರಾಸ ಕೊಡದೆ ಧರ್ಮರಾಯ ಊಟ ಮಾಡುವುದಿಲ್ಲ ಎಂಬ ನೆವದಿಂದ ದನ ಹಿಡಿಯುವುದಕ್ಕೆ ಬಂದರಲ್ಲ ಅವರೆಲ್ಲ. ಆಗ ತಿಳಿದದ್ದು ಅಜ್ಞಾತ ನಮಗಲ್ಲ. ಅಜ್ಞಾತ ಯಾರಿಗಿತ್ತು? ವಿರಾಟನ ಮಗನಿಗೂ ಕೂಡ ಅಜ್ಞಾತವೇ ಆಗಿತ್ತು. ಕೀಚಕನೆದುರು ನನ್ನ ಮಗ ಶೂರ ಅಂತ ಹೇಳುವುದಕ್ಕೆ ಸುದೇಶ್ನಿಗೆ ಧೈರ್ಯವಿರಲಿಲ್ಲ. ಅಂಜಿದ ಉತ್ತರನೂ ಅರ್ಜುನನ ಸಹವಾಸದಲ್ಲಿ ಅವನು ಮಹಾರಥಿ ಅನ್ನಿಸಿಕೊಂಡನಲ್ಲ. ಇದು ಅಂದರೆ ಕೀಚಕನ ರಾಜ್ಯದಲ್ಲಿಯೂ ಅಜ್ಞಾತವಾಗಿ ಉಳಿದವರನ್ನೆಲ್ಲ ಪ್ರಕಟಿಸುವುದಕ್ಕೆ ನಮ್ಮ ಸಹವಾಸ ಬೇಕಾಯಿತು. ನಾವು ಬೆಳೆದೆವು. ಇಷ್ಟಾದರೂ ಕೀಚಕನನ್ನೇನೋ ಕೊಂದೆವು ಕತ್ತಲಲ್ಲಿ. ಹಗಲಿನಲ್ಲಿ ಕೊಲ್ಲಬೇಕಿತ್ತಲ್ಲ ಕೌರವರನ್ನೂ. ಉಪಪ್ಲಾವ್ಯದಿಂದ ಶ್ರೀಕೃಷ್ಣ ಹೇಳಿದ್ದ, ವಿವೇಕಿಯೋರ್ವನ ನಟ್ಟಿ ಕುರುರಾಯನಲ್ಲಿ ಕ್ಷಿತಿಯ ಕೇಳಿಸುವುದು ಆತನನು ಆಗದಿರಲೈದೆ ರಣಕ್ಕೆ ಬಹೆನು ಅಂತ ಹೇಳಿದ್ದ. ನಾವೇನೋ ಶತಾನಂದರನ್ನು ಕಳುಹಿಸಿದೆವು, 100 ಜನರಿಗೆ ಆನಂದ ಆದೀತು ಅಂತ. ಅವರಿಗೆ ಆ ಶಬ್ದವೇ ಪರಿಚಯವಿಲ್ಲ. ಆದದ್ದರಿಂದ ಅವರು ಬರಿಗೈಯಲ್ಲಿ ಬಂದರು. ಇನ್ನೇನು ಯುದ್ಧವಾಗಬೇಕು ಅಂತ ಹೇಳುವಾಗ ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ ಅಂತ ನೀನು ಹೇಳಿದೆ. ಆ ಸಂದರ್ಭದಲ್ಲಿ ಚರ್ಚೆ ನಡೆಯುತ್ತಿತ್ತು. ನಾನು ಸಭೆಯಲ್ಲಿ ನಿಲ್ಲಲಾರದೆ ಹೊರಗೆ ಬಂದು ಕುಳಿತಿದ್ದೆ. ದ್ರೌಪದಿಗೂ ನೀನು ಕೃಷ್ಣ ಹೇಳಿ ಕಳುಹಿಸಿದಾಗ ಎಷ್ಟು ಸಂತೋಷದಿಂದ ಬಂದಳು. ಆಹಾ, 14 ವರ್ಷಗಳ ನಂತರ, ಅದೆಷ್ಟು ವರ್ಷಗಳ ನಂತರ ಅವಳನ್ನು ಆ ಆಭರಣದಲ್ಲಿ, ಆ ಉಡುಗೆಯಲ್ಲಿ ನೋಡಿದೆ. ಬಂದಿಳಿದು ಆನಂದಿಸಿ ನನ್ನ ಕಾಲಿಗೆ ನಮಸ್ಕರಿಸಿದಾಗ ಕೋಮಲಾಂಗಿ ಅಂತ ಮಾತಾಡಿಸಿದೆ. ಆದರೆ ಏನಾಗಬೇಕು, ಯಾಕಿಷ್ಟು ಸಂತೋಷ ಅಂತ ಕೇಳಿದೆ. ನನ್ನ ಅಣ್ಣ ರಣವ ಗಂಟಿಕ್ಕುವನೇ ಮುರರಿಪೂ ಹೊರಟಿದ್ದಾನೆ ಅಂತ ಹೇಳಿದಳು. ಹಾಗಿಲ್ಲ ವಿಷಯ, ಸಂಧಾನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದೆ. ಏನು ಮಾತಾಡಿದಳು ಅವಳು? ಸಂಧಿಯೇ ಕಲಿ ಭೀಮ, ಏನು ಮಾಡೋಣ? ಸಂಧಿಯೇ ಕಲಿ ಭೀಮ ನಿನಗಾನಂದವೇ, ಕುರುಭೂಪನುಳು ಹಿತ ಬಂದುದೇ, ಕುರುಭೂಪನುಳು ಹಿತ ಬಂದುದೇ. ಸಂಧಿಯೇ ಕಲಿ ಭೀಮ ನಿನಗಾನಂದವೇ, ಹಿತ ಬಂದುದೇ ಕುರುಭೂಪನುಳು ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ. ಧರ್ಮಜಗೆ ಪಾರ್ಥಗೆ ಹರಿಗೆ ಸನುಮತವೇ. ಚಂದದೊಳಗಿನ್ನೊಮ್ಮೆ ನುಡಿ, ಚಂದದೊಳಗಿನ್ನೊಮ್ಮೆ ನುಡಿ, ಚಂದದೊಳಗಿನ್ನೊಮ್ಮೆ ನುಡಿ. ಮೊದಲೆಂದ ವಚನವ ಶಿವ ಶಿವ, ಮೊದಲೆಂದ ವಚನವ ಶಿವ ಶಿವ, ನೀವಿಲ್ದು
ಸಂಧಿಯೇ ಸಂಧಿಯೇ ಆ ಅಣ್ಣ, ನೀನೇನೋ ಧರ್ಮದ ಮಾತಾಡುತ್ತಿದ್ದಿ. ಲೋಕಕ್ಷೇಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸ್ವಂತದ್ದನ್ನು ಅಲ್ಲಗಳೆಯಬೇಕು ಎಂಬ ಎತ್ತರಕ್ಕೆ ಏರಿದ್ದಿ. ಒಂದು ಕಡೆ ನಿನ್ನ ಮಾತು, ಇನ್ನೊಂದು ಕಡೆ ದ್ರೌಪದಿ ಕೇಳುವ ಮಾತು. ಹೌದು, ನೀವೆಲ್ಲರೂ ಮತ್ತೆ ಹೋಗಿ ಹಸ್ತಿನಾವತಿಯಲ್ಲಿ ಅವರೊಡನೆ ಪಾಲು ಕೇಳಿ ಬದುಕುತ್ತೀರಾದರೆ ಆ ಕೌರವನನ್ನು ಭಾವ ಎಂದು ಕರೆಯಬೇಕೆ? ದುಶ್ಯಾಸನನನ್ನು ಆದರಿಸಬೇಕೆ? ಕರ್ಣನಿಗೆ ನಾನು ಕಾಣಿಸಿಕೊಳ್ಳಬೇಕೆ? ಏನು ಆಲೋಚನೆ ಮಾಡಿದ್ದೀರಿ? ಸಂಧಿಯೇ ಕಲಿಭೀಮ. ಕತ್ತಲೆಯಲ್ಲಿಯೂ ಬೇಡದವರನ್ನು ಹೊಸಕಿ ಹಾಕಬಲ್ಲೆ. ಒಬ್ಬನೇ ನಿಂತು ಜರಾಸಂಧನನ್ನು ಮುಗಿಸಬಲ್ಲೆ. ಮಾಡಿದ ಪ್ರತಿಜ್ಞೆ ಮರೆತು ಹೋಯಿತೋ ನಿಮಗೆ? ಏನು ಹೇಳಿದ್ದೆ ನೀನು? ಅಂಥದನ್ನೆಲ್ಲ ಮರೆತು ಅಣ್ಣ ಹೇಳಿದ್ದಾನೆ ಅಂದರೆ ಒಪ್ಪಿಕೊಂಡು ಬಿಡ್ತೀಯೇ ಅಂತಾದರೆ ನಾನೇನು ಮಾಡಬೇಕು ಹೇಳಣ್ಣ? ಲೋಕದ ಭಾವವನ್ನೂ ಗೌರವಿಸಬೇಕು, ಲೋಕೋತ್ತರವಾದ ನಿನ್ನ ಭಾವವನ್ನೂ ಗೌರವಿಸಬೇಕು. ಎಲ್ಲಿ ಇಡಲಿ, ಯಾವಾಗ ಮೀರಲಿ? ಒಪ್ಪಿಗೆಯೇ ಇದು ಹರಿಗೆ ಸನುಮತವೇ ಅಂತ ಕೇಳಿದರೆ ಹೊರಟು ನಿಂತಿದ್ದಾನೆ ನಿನ್ನಣ್ಣ. ಅವನಲ್ಲಿ ಕೇಳು ಅಂತ ಹೇಳಿದೆ. ಆರು ಸುಪ್ರೀತರು, ನೀ ಹೊರತೆನ್ನನಾರು ಕಾಯುವವರು. ಮತ್ತೆ ಬಲ ಇದೆ ಅಂತಾದರೆ ಅದು ಯಾಕಿದೆ ಅಂತ ಕೇಳಿದಳು. ಆಗಲೂ ಒಂದು ಕ್ಷಣ ನಿನ್ನ ನಿರ್ಣಯವನ್ನು ಮೀರಿ ಕೃಷ್ಣನಲ್ಲಿ ಹೇಳಿದೆ. ನಿನಗೂ ಹೆದರಿಕೆಯೋ? ಕೃಷ್ಣನಿಗೆ ಕೇಳಿದ್ದೆ ನಾನು. ಕೊಳಗೊಳದೆತ್ನವ ಮಾಡಳುಕದೆ ಸಂಧಿಯನ್ನು ಮುರಿ ನಾನಿದ್ದೇನೆ. ಯಾರಲ್ಲಿ ಈಶನನ್ನು ಮರೆಹೊಕ್ಕರೂ ಬಿಡೆ, ಅವನ ಊರುಗಳನ್ನು ನಾನು ತೆಗೆದುಕೊಳ್ತೇನೆ. 5 ಊರು ಬೇಕಲ್ಲೋ ನನ್ನ ಅಣ್ಣನಿಗೆ? ತೆಗೆದುಕೊಳ್ಳಲಿ, 2 ಊರುಗಳನ್ನು ನಾನೇ ಕೊಯ್ಕೊಳ್ತೇನೆ ಅಂತ ಹೇಳಿದ್ದೆ. ಒಂದು ಕ್ಷಣ ನಿನ್ನ ಮಾತನ್ನು ಮೀರಬೇಕು ಅಂತ ಅನ್ನಿಸಿದರೆ, ಭಾವದ ಹೊಯ್ಲಿನಲ್ಲಿ ನ್ಯಾಯದ ಅಗತ್ಯದಲ್ಲಿ ಮಾಡಿದ್ದೇನೆ ಅಣ್ಣ, ಅದನ್ನು ಮೀರಿದ್ದೇನೆ. ನನ್ನ ಮಾತು ದ್ರೌಪದಿಯ ಮಾತು ಬೇರಾಯಿತು ಅಂದರೆ ಪಾಂಡವ ವೃಕ್ಷಕ್ಕೆ, ಪಾಂಡವ ಭವಿಷ್ಯಕ್ಕೆ ಅದೇ ಬೇರಾಯಿತು. ಹಾಗೆ ನಿಲ್ಲಿಸಿದ್ದೇನೆ ನಾನು. ಒಂದು ಕ್ಷಣ ನಿನಗೂ ಹಿರಿಯ ಅಂತ ಅನ್ನಿಸಿಕೊಳ್ಳುವ ಅವಕಾಶವೂ ಬಂದಿತ್ತಲ್ಲ. ಅರಗಿನ ಮನೆಯಲ್ಲಿ ಹೊರಬಿದ್ದು ನಾವು ಹೊರಟಾಗ ನಡೆಯುವುದಕ್ಕೆ ಕಷ್ಟ, ಕತ್ತಲೆಯಲ್ಲಿ ಅಂತಾಗಿ ಒಬ್ಬೊಬ್ಬರೂ ಎಡವಿ ಬೀಳುವಾಗ ತಾಯಿಯನ್ನು ಕುತ್ತಿಗೆಯಲ್ಲಿ, ನಿಮ್ಮನ್ನು ಹೆಗಲಿನಲ್ಲಿ, ನಕುಲ ಸಹದೇವರನ್ನು ಕಂಕುಳಲ್ಲಿ ಇಟ್ಟುಕೊಂಡು ಒಬ್ಬನೇ ನಡೆದು ಬಂದಿದ್ದೇನಲ್ಲ. ಬಂದ ಮೇಲೇನಾಯಿತು? ಕಾಮ್ಯಕಾವನದಲ್ಲಿ, ಹಿಡಿಂಬಾವನದಲ್ಲಿ ನಿಮಗೆ ಕಷ್ಟವಾಯಿತು, ನಿದ್ದೆ ಮಾಡಿದಿರಿ. ನಡೆದು ಬಂದ ನಾನು ನಿಮ್ಮನ್ನು ಕಾಯ್ದುಕೊಂಡಿದ್ದೆ. ಊಟ ಯಾಕೆ ಮಾಡಬೇಕು ಅಂತ ಗೊತ್ತಲ್ಲ ಅಣ್ಣ, ಅಷ್ಟು ಊಟ ಬೇಕಾಗುತ್ತದೆ ಹೀಗೆ ಕಾಯುವಾಗ, ನಡೆಯುವಾಗ. ಆದರೆ ಹಿಡಿಂಬನನ್ನು ಮುರಿದವರ ಕ್ಷಣದಲ್ಲಿ ಅವನ ತಂಗಿ ಹಿಡಿಂಬೆ ಹೇಳಿದಳು, ನನಗೆ ಭೀಮನಲ್ಲಿ ಮನಸ್ಸಾಗಿದೆ ಅಂತ. ಒಪ್ಪುವುದಕ್ಕಲ್ಲ, ಆಲೋಚನೆ ಸಹಿತ ನಾನು ಮಾಡಿರಲಿಲ್ಲ. ಆದರೆ ತಾಯಿ ಹೇಳಿದಳು, ಹೆಣ್ಣಿನ ಬಯಕೆಯನ್ನು ಮುರಿಯಬಾರದು ಮಗನೇ ಅಂತ. ಆ ಕ್ಷಣದಲ್ಲಿ ಅವಳು ಏನು ಎತ್ತ ಅಂತಿರಲಿಲ್ಲ. ಹಸ್ತಿನಾವತಿಯ ಅರಸುಕುಮಾರರು ಕಾಡಿನಲ್ಲಿ ಅನಾಥರಾಗಿದ್ದ ಸಂದರ್ಭದಲ್ಲಿ ನಾನು ನಿಮಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದ್ಲು. ನಿಮಗೇನು ಬೇಕು ಅಂತ ಕೇಳಿದ್ಲು. ಯಾರೆಲ್ಲ ಒದಗಿದ್ದಾರೆ ಅಣ್ಣ. ಆದರೆ ಅವಳು ನನ್ನ ತಾಯಿಯಲ್ಲಿ ಹೇಳಿದ ಮಾತೆಂಥದ್ದು ಗೊತ್ತೇ? ಆಗ ಸುರತ ಸಮೇಳನಕ್ಕೆ ಸುರತ ಸಮೇಳನಕ್ಕೆ ಬರಿತ ಗಿರಿಗಳು ಶಿಖರ ಬರಿತ ಗಿರಿ ಶಿಖರಗಳು ಕರೆವವೆ ಮಧು ಸುತ್ತಿ ಬಹೆವೋ ಗಿರಿ ಶಿಖರಗಳು ಕರೆವವೆ ಮನು ಸುತ್ತಿ ಬಹೆವೋ
ಸ್ಮರಿಸಿದರೆ ಆಗ ಸ್ಮರಿಸಿದರೆ ಸ್ಮರಿಸಿದರೆ ಬಂದು ಕಾಣುವೆವು. ಹರುಷದಿಂದಿರಿ ನೀವು ಕೊರತೆ ಒದಗಿದಡಾಗ ಸ್ಮರಿಸಿದರೆ ಬಂದು ಕಾಣುವೆವು. ರಕ್ಕಸಿಯಾದರೂ ಹೆಣ್ಣಲ್ಲವೇ ಅವಳು? ಕುಂತಿಯಲ್ಲಿ ಹೇಳಿದ ಮಾತು, ಇವನನ್ನು ಕರೆದುಕೊಂಡು ಕ್ರೀಡೆಗಾಗಿ ನಾನು ಎಲ್ಲಿಯೋ ಓಡಾಡ್ತಾ ಇರ್ತೇನೆ, ನಿಮಗೆ ಸಮಸ್ಯೆಯಾದರೆ ನನ್ನನ್ನು ನೆನೆಯಿರಿ, ಬಂದು ನಿಮಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿದಳು. ಎಷ್ಟು ಕಾಲ ಎನ್ನುವ ಪ್ರಶ್ನೆ ಬಂದಾಗ ಮಗುವಾಗುವವರೆಗೆ ಅಂತ. ರಕ್ಕಸಿಗೂ ತಾಯಿಯಾಗುವುದೇ ಆಸೆಯಲ್ಲವೇ? ಈ ಹೆಣ್ಣುಗಳ ಸಂಕಲ್ಪದಿಂದ ಬದುಕು ನಡೆದಿದೆ ಅಣ್ಣ. ಹಾಗಾಗಿ ದ್ರೌಪದಿಯ ಮಾತಿಗೆ ಒಲಿಯಬೇಕು, ಅವಳ ಮಾತನ್ನು ಒಪ್ಪಬೇಕು ಅಂತ ಆಗಾಗ ಅನ್ನಿಸಿದ್ದಿದೆ. ಎಷ್ಟು ಸಂಕಟದ ಸಮಸ್ಯೆ ಗೊತ್ತೇ ಅದು. ಬಂದವಳು ರಕ್ಕಸಿ ಬಯಸಿದ್ದಾಳೆ ಎನ್ನುವುದು ನಿಜ. ನನ್ನ ಅಣ್ಣ ಎದುರಿನಲ್ಲಿದ್ದಾನೆ, ನಾನು ಅವಳ ಸಂಗಡ ಮದುವೆಗೆ ಒಪ್ಪುವುದೇ. ವ್ಯಾಸರ ಒಪ್ಪಿಗೆಯೂ ಇತ್ತು ಅದಕ್ಕೆ, ಅದು ಬೇರೆ. ಆದರೆ ಆ ಕ್ಷಣದಲ್ಲಿ ನಿನಗೂ ಅಣ್ಣನಾಗಬೇಕಾಯಿತಲ್ಲ, ನೀನೊಪ್ಪಿ ಮನ್ನಿಸಿದೆಯಲ್ಲ ಅಣ್ಣ. ಹೆಣ್ಣುಗಳ ಭಾವವನ್ನು ಗೌರವಿಸಬೇಕು ಅಂತಾದರೆ ಯಾವ ಕ್ಷಣದಲ್ಲಿ ಹೇಗೆ ಬಂದೀತು ಗೊತ್ತಿಲ್ಲ. ಪ್ರಕೃತಿಯ ಲಕ್ಷಣ. ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಪ್ರಕೃತಿ ಸ್ಪಂದಿಸುವ ಬಗೆ ಬೇರೆ. ಗಂಡುಗಳಿಗೆ ಅದರ ಅಂದ ಗಂಧ ತಿಳಿಯುವುದಿಲ್ಲ. ಆದರೂ ಅಲ್ಲಿ ತಿರುಗುತ್ತಿರುವಾಗ ವನವಾಸದಲ್ಲಿ ಹೇಗೋ ನನ್ನ ದ್ರೌಪದಿಗೆ ಗಂಧ ಬಂತು. ಆಹಾ, ಈ ಗಂಧ ಎಲ್ಲಿಂದ ಬರ್ತಾ ಇದೆ? ಇದೊಂದು ಹೂವು ಬೇಕು. ಇಷ್ಟು ಸುಂದರವಾದ ಹೂವನ್ನು ಮುಡಿಯದಿದ್ದರೆ ಹೆಣ್ಣಾಗಿ ಏನು ಫಲ ಅಂತ ಊಟ ಬಿಟ್ಟು ಮಲಗಿದ್ದಳು. ನಿಮಗೆ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಹೂವು ಬೇಕು, ಅಂಥದ್ದೇನೋ ಬೇಕು ಅಂದರೆ ಧರ್ಮರಾಯನಲ್ಲಿ ಹೇಳಬಹುದು ಅಂತ ದ್ರೌಪದಿಗೆ ಯಾವತ್ತೂ ಅನ್ನಿಸಿಲ್ಲ. ಮಾತಾಡಿಸುವುದಿದ್ದರೆ ನಾನೇ ಅಲ್ಲೋ ಮಾತಾಡಿಸಿದೆ. ಒಂದು ಕಾಲದಲ್ಲಿ, ಒಂದು ಕ್ಷಣದಲ್ಲಿ ಹೇಗೆ ಕೀಚಕನನ್ನು ಬಡಿಯುವುದಕ್ಕೆ ನಿನಗಾಗದಿದ್ರೆ ನೀನು ಗಂಡಸ ಅಂತ ಕೇಳಿದವಳು. ಹೂವು ತರುವುದಕ್ಕಾಗದೇ ಇದ್ರೆ ನೀವು ಜನವೋ ಅಂತ ಕೇಳಿದಳು. ಬದುಕಿನ ಈ ಗಂಧಗಳು ಕ್ಷಣ ಕ್ಷಣದ ವರ್ತಮಾನದ ಅನುಭವಗಳಿಗೆ ತೆರೆದುಕೊಂಡವರು ಕಡಿಮೆ ನಾವು. ಹೆಣ್ಣುಗಳು ತೆರೆದುಕೊಂಡಷ್ಟು ನಾವು ತೆರೆದುಕೊಂಡವರಲ್ಲ. ಆದರೆ ಅದನ್ನು ಗೌರವಿಸಬೇಕಲ್ಲ. ಹಾಗಾಗಿ ಹೊರಟೆ. ಆದರೆ ಹಾದಿಯಲ್ಲಿ ಹಗ್ಗವೋ ಅಂತ ಎಡವಿದಾಗ ಕಂದದ್ದು, ಅಯ್ಯೋ ಮುದಿ ಮಂಗನ ಬಾಲ ಇದು, ಇದೇನು ಹೀಗೆ ಅಡ್ಡವಾಗಿದೆ ಅಂತ ಕೇಳಿದರೆ ಮುದಿ ಮಂಗ ಹೇಳಿತು, ನಾನು ಎಷ್ಟು ಮುದಿಯನಾಗಿದ್ದೇನೆ ಅಂದರೆ ಬಾಲವನ್ನು ಸರಿಸಿಕೊಳ್ಳಲಾರೆ, ಅದನ್ನೆತ್ತಿ ಸ್ವಲ್ಪ ಈ ಕಡೆಗೆ ಇಟ್ಟರೆ ಉಪಕಾರವಾಗುತ್ತದೆ ಅಂತ. ಒಂದು ಲೆಕ್ಕವೋ ಭೀಮನಿಗೆ ಅಂತ ಸರಿಸುವುದಕ್ಕೆ ಪ್ರಯತ್ನ ಪಟ್ಟೆ. ಕಿರುಬೆರಳಲ್ಲಿ ಅದನ್ನು ಆ ಕಡೆಗೆ ಸರಿಸಬಲ್ಲೆ ಎಂದುಕೊಂಡೆ. ಗದೆಯಿಂದ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಇದಾವ ಮಹತ್ತು ಅಂತ ಬೆರಗಾದೆ. ಕೇಳಿದೆ, ಎಷ್ಟೋ ರಕ್ಕಸ ಮಾಯೆಗಳನ್ನು ಕಂಡಿದ್ದೇವೆ, ಮುರಿದಿದ್ದೇವೆ, ಬಡಿದಿದ್ದೇವೆ, ಅದರಲ್ಲೊಂದಿರಬಹುದೇ? ಇಷ್ಟು ದಿವ್ಯವಾದ ಶಕ್ತಿ ಯಾವುದಿರಬಹುದು ಅಂತ ಕಾಲಿಗೆ ಬಿದ್ದು ಕೇಳಿದಾಗ ನಾನು ರಾಮಾಯಣದ ಹನುಮಂತ ಅಂತ ಹೇಳಿದ. ಎಷ್ಟು ಸಂತೋಷವಾಯಿತು ಅಣ್ಣ. ನಾನು ನಿನಗೆ ಕಿರಿಯ ಅಂತ ಅವನಲ್ಲಿ ನಾನು ಕೇಳಿದೆ. ಕಿರಿಯವನೇ ಎನ್ನುವ ಪ್ರೇಮ, ಕಿರಿಯವನೇ ಎನ್ನುವ ಪ್ರೇಮ ನಿನಗಿರಲಾಲಿಸಿ ಕೇಳ್ ನಿಸ್ಸೀಮ, ನಿನಗಿರಲಾಲಿಸಿ ಕೇಳ್ ನಿಸ್ಸೀಮ. ಶರದಿಯ ದಾಟಿದ ಘನತರ ರೂಪವ, ಶರದಿಯ ದಾಟಿದ ಘನತರ ರೂಪವ ಕರುಣಿಸಲಿ ಕ್ಷಿಪೆ ಬರಿದ ಸಹಸನೇ. ಕಿರಿಯವನೆನ್ನುವ ಪ್ರೇಮ
ಅಣ್ಣ, ನೀನು ಹನುಮಂತ ಅಂದಾಗ ಮೈ ಪುಳಕಿತವಾಗಿ ನಿನ್ನ ಕಾಲಿಗೆ ಬಿದ್ದಿದ್ದೇನೆ. ಈ ಸ್ಥಿತಿಯಲ್ಲಿ ಇರಬೇಕೇ ನೀನು? ಸಾಕು ಅಂತ. ಈ ಕಾಲದವನೇ ಅಲ್ಲ ನಾನು, ಆದರೆ ಚಿರಂಜೀವಿತ್ವ ಇರುವುದರಿಂದ ಇರಬೇಕಾಗಿದೆ ಅಂತ ಹೇಳಿದ. ಹೀಗೆ ನೋಡಿದರೆ ನನಗೆ ಸಮಾಧಾನ ಇಲ್ಲ. ದೊಡ್ಡದನ್ನು ನೋಡಬೇಕು, ದೊಡ್ಡದ್ದನ್ನು ಕಾಣಬೇಕು. ಈ ಕಾಲದಲ್ಲಿ, ವರ್ತಮಾನದಲ್ಲಿ ನಾನೇ ದೊಡ್ಡವನು ಅಂತ ಲೋಕ ಒಪ್ಪಿದೆ ಬಲದಲ್ಲಿ. ಆದರೆ ಸಾಲದು, ಇದಕ್ಕಿಂತ ದೊಡ್ಡದಿದೆ ಎನ್ನುವುದನ್ನು ನಾನು ಕೇಳಿಬಲ್ಲೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತವನ ಕಾಲಿಗೆ ಬಿದ್ದು ಹೇಳಿದೆ, ಗರಡಿಯ ಮನೆಯಲ್ಲಿ ಹೋಗುವ ಮೊದಲು ನಿನಗೆ ನಮಸ್ಕರಿಸುತ್ತೇವೆ. ನಾವು ನಿನ್ನನ್ನು ನೆನೆದು ನಾವು ಬದುಕಿನ ಬಲವನ್ನು ಕಟ್ಟಿಕೊಳ್ಳುತ್ತೇವೆ. ನಿನ್ನನ್ನು ಹೀಗೆ ನೋಡಿದರೆ ನನಗೆ ಸಮಾಧಾನ ಇಲ್ಲ. ನಿಸ್ಸೀಮ ಸೀಮಾಲ್ಲಂಘನ ಅಂತ ನಾವು ಕರೆದದ್ದು ಯಾವುದಕ್ಕೆ? ಸಮುದ್ರವನ್ನು ನೀನು ಹಾರಿದೆಯಲ್ಲ, ಆ ಕಥೆಯನ್ನು ಕೇಳಿ ನೀನು ಸೀಮೋಲ್ಲಂಘನ ಮಾಡಿದವನು ಅಂತ ಹೇಳಿದ್ದೇವೆ. ಆದದ್ದರಿಂದ ರಾಮದೇವರು ಕಂಡಾಗ ಬೆಳೆದು ನಿಂತಿದ್ದೆ ಅಂತಲ್ಲ, ಒಮ್ಮೆ ಭೂವ್ಯೋಮ ಪಾತಾಳವನ್ನು ಆವರಿಸಿ ನಿಂತಿದ್ದೆ ಅಂತಲ್ಲ. ಅಷ್ಟೇಕೆ, ಸೀತಾ ಅನ್ವೇಷಣೆಗಾಗಿ ಹೊರಟಾಗ ಮಂದರ ಗಿರಿಯನ್ನು ನೀನು ಒದ್ದು ಹೊರಟರೆ ಭೂಮಿ ನಡುಗಿತ್ತಂತೆ. ಆ ಬಲವನ್ನೊಮ್ಮೆ, ಆ ಭವ್ಯವಾದ ರೂಪವನ್ನೊಮ್ಮೆ ಅದನ್ನು ನೋಡಬೇಕು ಅಣ್ಣ. ಒಂದೇ ಒಂದು ಕ್ಷಣ ನನಗೆ ದರ್ಶನ ನೀಡ್ತೀಯಾ ಅಂತ ಕೇಳಿದರೆ ನನಗೆ ಹೇಳಿದ, ಹೆದರುವುದಿಲ್ಲಲ್ಲ ನೀನು ನೋಡಿದಾಗ ಅಂತ. ಭೀಮನು ಹೆದರಬಹುದು, ಆ ಎತ್ತರದವನು ಹನುಮ ಅಂತನ್ನಿಸಿದಾಗ, ನಾನು ಅವನ ತಮ್ಮ ಅಂತನ್ನಿಸಿದಾಗ ನನಗೆಷ್ಟು ಹೆಮ್ಮೆ ಆಗಬೇಡ ಅಣ್ಣ. ಒಮ್ಮೆ ನೋಡ್ತೇನೆ ಅಂತಂದಾಗ ಬೃಹತ್ತಾಗಿ ಬೆಳೆದು ನಿಂತ ಕಾಲಡಿಯ ಕಸವಾಗಿ ಅದರ ಹೊಸ ಹೂವಾಗಿ ನಾನವನ ಅಡಿಯಲ್ಲಿ ಮಣಿದು ನಿಂತಿದ್ದೆ. ಸಾಕಲ್ಲ, ಬದುಕಿನಲ್ಲಿ ಒಮ್ಮೆಯಾದರೂ ಅಂಥದ್ದನ್ನು ನೋಡಬೇಕು. ದೊಡ್ಡದು ಅಂದರೆ ಏನು ಅನ್ನುವುದು ಗೊತ್ತಾಗುತ್ತದೆ. ಅದನ್ನು ನೋಡಿದ ಮೇಲೆ ಹೇಳಿದೆ, ಒಂದು ಸಣ್ಣ ಹೂ ತರಬೇಕು ಅಂತ ಹೊರಟಿದ್ದೇನೆ ಅಂತ. ಪಾಪ ಆತ ಬ್ರಹ್ಮಚಾರಿ, ಸಂಸಾರಿಗಳ ಕಷ್ಟ ಅವನಿಗೆ ಏನು ಗೊತ್ತು. ಹೇಳಿದ, ತಮ್ಮ ಹೆದರಬೇಡ ಅಂತ. ಅಣ್ಣ ಯುಧಿಷ್ಠಿರ, ಈಗ ಹೇಳ್ತೇನೆ ಕೇಳು. ಅಂದಿನಿಂದ ನನಗೆ ಬಂದ ಬಲವೇ ಬೇರೆ. ನಾನು ಯುಧಿಷ್ಠಿರನ ತಮ್ಮನಷ್ಟೇ ಅಲ್ಲ, ಹನುಮಂತನ ತಮ್ಮ ಎನ್ನುವ ಆ ಬಲ ಬಂತು. ಅದೆಂಥ ಅದ್ಭುತವಾದ ದರ್ಶನ. ಇಡೀ ಬದುಕಿನಲ್ಲಿ ಎಂಥ ಒಂದು ಆತ್ಮವಿಶ್ವಾಸ. ಆಯುಷ್ಯದ ಮಿತಿಯಲ್ಲಿಯೇ ನಾವು ಬದುಕುವವರು ಚಿರಂಜೀವಿಯನ್ನು ಕಂಡಿದ್ದೆ, ಬೃಹತ್ತಾದದ್ದನ್ನು ಕಂಡಿದ್ದೆ. ಹೂವು ತಂದು ಮುಡಿಸಿದೆ, ಎಲ್ಲ ನಿಜ. ಯಾಕೆ ನಿನಗೆ ಹೇಳ್ತೇನೆ ಅಂದರೆ, ನೀನು ಶಾಂತರಸಕ್ಕಾಗಬಹುದು, ಕಷ್ಟದಲ್ಲಿ ನಿಲ್ಲುವುದಕ್ಕಾಗಬಹುದು, ಆದರೆ ಬದುಕನ್ನು ಎದುರಿಸುವಾಗ ರೌದ್ರಕ್ಕೂ ಆಗಬೇಕು, ಭಯಾನಕಕ್ಕೂ ಆಗಬೇಕು, ಬೀಭತ್ಸಕ್ಕೂ ಆಗಬೇಕು. ಶೃಂಗಾರಕ್ಕೆ ಅರ್ಜುನ ನಿಂತುಕೊಂಡಾನು, ಆದರೆ ಉಳಿದೆಲ್ಲದಕ್ಕೂ ನಾನೇ ನಿಂತುಕೊಳ್ಳಬೇಕಾಯಿತಲ್ಲ. ಏನು ಮಾಡಿದ್ರು? ದ್ರೌಪದಿಯನ್ನು ಕರೆತಂದು ಸಭೆಯಲ್ಲಿ ತೊಡೆತಟ್ಟಿದನಲ್ಲ ಕೌರವ. ಅದನ್ನೂ ನೋಡಿ ಸುಮ್ಮನೆ ಕುಳಿತುಕೊಳ್ಳುವುದಕ್ಕಾದೀತೆ? ನಾವು ಕೌರವನಿಗೆ ಸೋತವರು ಆಳುಗಳು, ಮರ್ಯಾದೆಗೆ ಸೋತಿದ್ದೆವೋ ನಾವು? ಆ ಕಾರಣದಿಂದ ಅಲ್ಲಿಂದಲೇ ಭರವಸೆಯನ್ನು ಕೊಟ್ಟೆ ನಾನು. ಅನಿಲ ಸುತತ ಕನಲಿ ನುಡಿದ, ಅನಿಲ ಸುತತ ಕನಲಿ ನುಡಿದನು ಒಲಿದ ನಿನ್ನೆಯ ಮುಡಿಯ ನಳದ. ತುಂಬಿದ ಸಭೆಯಲ್ಲಿ ನನ್ನ ಹೆಂಡತಿಯನ್ನು ಕರೆತಂದು ನಿಲ್ಲಿಸಿ ತೊಡೆತಟ್ಟಿದ ಇವನ ಈ ತೊಡೆಗಳನ್ನು ಬಡಿಯದಿದ್ದರೆ ನಾನು ಭೀಮನಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದೆ. ಇಡೀ ಸಭೆ ನಡುಗಿ ನಿಂತಿತ್ತು. ಆಗಲೂ ನೀನು ಕೈ ಸನ್ನೆ ಮಾಡ್ತಾ ಇದ್ದೆ, ಇದಲ್ಲ ಇದಲ್ಲ ಎಂದು. ಆದರೆ ದುಷ್ಟರಿಗೆ ಸೂಚನೆಯನ್ನು ಕೊಡದೆ ಸುಮ್ಮನೆ ಕೂಡುವುದು ನನಗೆ ಸಾಧ್ಯವಿರಲಿಲ್ಲ. ಯಾರು? ಪರಶುರಾಮರ ಶಿಷ್ಯರು. ಕ್ಷತ್ರಿಯ ದೌಷ್ಟ್ಯವನ್ನು ಮೆಟ್ಟಿ ಮೆರೆಯುವುದಕ್ಕಾಗಿ ಮೆರೆದ ಪರಶುರಾಮ, ಅವನಲ್ಲಿಯೇ ಕಲಿತು ಬಂದ
ಭೀಷ್ಮ ದ್ರೋಣರು ಸುಮ್ಮನೆ ಕುಳಿತಿದ್ದರಲ್ಲ ದೌಷ್ಟ್ಯವನ್ನು ನೋಡಿ. ನಾನು ಸುಮ್ಮನಿರುವುದಕ್ಕೆ ಸಾಧ್ಯವೇ? ಆದರೆ ಕೌರವನೊಬ್ಬನೇ ಅಲ್ಲ, ಯಾನು ಕರ್ತ ಕಾರಯಿತ, ಮಾಡಿದವನು, ಮಾಡಿಸುವವನು, ಅನುವಾದಿಸುವವನು, ಎಲ್ಲರೂ ಶಿಕ್ಷೆಗೆ ಒಳಗಾಗಬೇಕು ಅಂದಾಗ ಮುಡಿಗೆ ಕೈ ಹಚ್ಚಿ ಎಳೆದು ತಂದ ದುಶ್ಯಾಸನನನ್ನು ಕಂಡು ಇವನನ್ನು ಬಿಡಲಾರೆ ನಾನು ಅಂತ ಬೆಳೆದು ನಿಂತೆ. ಅಲ್ಲಿಯೂ ಹೇಳಿದೆ, ಇವನ ಉದರವನ್ನು ಬಗೆದು ಕರುಳನ್ನು ಮುಡಿಸಿ ರಕ್ತವನ್ನು ನಿನ್ನ ಆ ಕೇಶರಾಶಿಗೆ ಬಳಿದು ನಾನು ಈ ನನ್ನ ಪ್ರತಿಜ್ಞೆಯನ್ನು ಪೂರೈಸುತ್ತೇನೆ ಎಂದು. ಅಂತಹದೊಂದು ದಿನ ಬಂತು ಅಣ್ಣ. ಯಾರು? ಇವನಂತಃಪುರಕ್ಕೆ ಸೇರಿಕೋ ಅಂತ ಹೇಳಿದನಲ್ಲ ಕರ್ಣ, ಅವನು ಸೇನಾಧಿಪತಿಯಾದ ದಿನ ಬಂತು. ಆಗ ನನ್ನ ಎದುರಿಗೆ ದುಶ್ಯಾಸನ ಸಿಕ್ಕಿಬಿಟ್ಟ. ಬಿಡುತ್ತೇನ ನಾನು? ಬಾರೋ ಬಾರೋ ತಮ್ಮ ದುಶಾಸನಿಕ, ಬಾರೋ ತಮ್ಮ ದುಶಾಸನಿಕ, ತೋರಿಸು ನಿನ್ನ ಕೈಗೊಳವನ್ನು ಬೇಗ. ಸೀರೆಯ ಸುಲಿದ ದುರಾತ್ಮಕ ನಿನ್ನನ್ನು ಮಾರಿಯ ಭವನಕ್ಕೆ ದೂಡುವನೀಗ. ದುಶ್ಯಾಸನ ಬಾರೋ ಬಾ. ಏನು ಹೇಳಿದ್ದೆ? ಏನು ಧೈರ್ಯ ನಿನಗೆ? ರಾಜಸೂಯಾಧ್ವರದಲ್ಲಿ ಅಭಿಷಿಕ್ತಳಾದ ದ್ರೌಪದಿಯ ಮುಡಿಗೆ ಕೈಯಿಕ್ಕಿ ಏನೂ ಮಾಡಬಲ್ಲೆವು ನಾವು ಅಂತ ಹೇಳಿದಿರಲ್ಲ. ಅಧಿಕಾರ ಈ ಎತ್ತರಕ್ಕೆ ಬೆಳೆದು ನಿಂತರೆ ಅದನ್ನು ಪ್ರಶ್ನಿಸುವುದಕ್ಕೆ ನಾವಿದ್ದೇವೆ ಅಂತ ಹೇಳಿದೆ. ಇಂದು ಸಿಕ್ಕೇ ಇಲ್ಲ ನೀನು. 2 ಕಾಲುಗಳನ್ನು 2 ದಿಕ್ಕಿಗೆ ಎಳೆದು ನಿಲ್ಲಿಸುತ್ತೇನೆ. ಯಾರಲ್ಲಿ ದ್ರೌಪದಿಯನ್ನು ಕರೆತನ್ನಿ ಅಂತ ಕರೆಸಿಕೊಂಡಿದ್ದೆ. ಇಡೀ ಲೋಕ ಬೆರಗಾಗಿ ನಿಂತಿತ್ತು. ಅಷ್ಟಲ್ಲ ಅಣ್ಣ, ನಾನು ಒಂದು ಕ್ಷಣಕ್ಕೆ ರುದ್ರನೇ ಆಗಿ ನಿಂತಿದ್ದೆ. ಯಾರಿದ್ದೀರಿ ಅಂತ ಕೇಳಿದ್ದೆ ನಾನು. ಎಲ್ಲಿ? ಎದುರು ಪಕ್ಷದಲ್ಲಿ ಅಲ್ಲ, ನಮ್ಮ ಪಕ್ಷದಲ್ಲಿ ಯಾರಾದರೂ ಇದ್ದಾರೋ? ನನ್ನನ್ನು ಎದುರಿಸುವವರು ಇದ್ದರೆ ಬನ್ನಿ ಎದುರಿನಲ್ಲಿ ಅಂತ ಹೇಳಿದ್ದೆ. ನನ್ನ ರೌದ್ರಾವತಾರವನ್ನು ಕಂಡು ಬೆರಗಿನಿಂದ ಬೆದರಿ ನಿಂತಿದ್ದರು ಆ ಪಕ್ಷದವರಲ್ಲ, ನಮ್ಮ ಪಕ್ಷದವರು ಕೂಡ. ಇಷ್ಟು ಬಲ ಇಲ್ಲದಿದ್ದರೆ, ಇಷ್ಟು ಸಿಟ್ಟಿಲ್ಲದಿದ್ದರೆ, ಇಂತಹದೊಂದು ಕ್ರೂರವಾದ ಶಿಕ್ಷೆಯನ್ನು ವಿಧಿಸದಿದ್ದರೆ ಅನ್ಯಾಯಕ್ಕೆ ಉತ್ತರ ಕೊಡುವುದಾಗುವುದಿಲ್ಲ ಅಣ್ಣ. ಹಾಗಾಗಿ ನಂತ ಕೌರವನನ್ನು ಮುಗಿಸಿದೆ. ಎಂತ ಹೇಳಿದ್ದ ಅವನು? ಛಲ ಕಿರಿವೆನಲ್ಲದೆ ನೆಲ ಕಿರಿವೆನೆ. ಯಾವ ಛಲ? ನೆಲವನ್ನು ಬಿಟ್ಟು ನೀರಿನಲ್ಲಿ ಅಡಗಿದ್ದನಲ್ಲ, ಎಬ್ಬಿಸಿ ಅವನನ್ನೆಬ್ಬಿಸಿ ತಂದು ಬಡಿದೆ. ಆಗಲೂ ನೀವೆಲ್ಲ ಕರೆದಿದ್ರಿ ಅವನನ್ನು ಬಾ ಅಂತ. ಅವನಿಗೆ ತಿಳಿತದೀಯ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗಲ್ಲ. ಹಾಗಾಗಿ ನನ್ನ ರುದ್ರವಾದ ಮಾತಿಗೆ ಎದುರು ಬಂದ, ಬಡಿದು ಹಾಕಿದೆ. ಎಷ್ಟು ಕಟ್ಟಿದರೂ ಹೋಗಬೇಕಾದ ದಿನವೊಂದು ಬರ್ತದೆ ಅಂತ ಅನ್ನುವುದಕ್ಕೆ ವಾಸುದೇವನೇ ಗೋವಿಂದನೇ ನಡೆದ ಅಂತ ಸುದ್ದಿ ಬಂದಾಗ ನಮಗೂ ಬದುಕು ಸಾಕು ಅಂತ ಅನ್ನಿಸಿತಲ್ವೇ? ಅಣ್ಣ, ನೀನು ತಿರುಗಿ ನೋಡುವವನಲ್ಲ. ಯಾಕೆ? ಮುಂದೆ ಹೋಗುತ್ತಿರುವವನು ನೀನು. ನನ್ನ ಹಿಂದಿನವರು ಬಿದ್ದರೆ ನಾನು ನೋಡಿರಲಿಲ್ಲ, ಹೌದಲ್ಲ? ಕಾಲ ಎಲ್ಲವನ್ನೂ ಕಲಿಸುತ್ತದೆ. ಕಾಲವನ್ನು ಆಳಿದವನು ಹೌದು. ಈಗ ಕಾಲಕ್ಕೆ ನಾವು ಶರಣಾಗಿ ನಿಂತಿದ್ದೇವೆ. ಕಾಲನ ಮಗನೇ, ನೀನ್ ತಿರುಗಿ ನೋಡುವುದಿಲ್ಲವೇನೋ? ಅರರೆ ಬಿದ್ದವರನ್ನು ನೋಡದಿಗಲು ಬೊಂಬೆ ಮರೆತನ್ನ ಮುಂದೆ ಸಾಗುವೆಯ. ಸರ್ವ ಜೀವದ ಉದಿರು ತಂದೆ ಕರೆಯುವುದು ಯೋಗ. ಬರುವೆ ಯೋಗದ ಬಲದಿಂದ. ಅಣ್ಣ, ನಿನ್ನ ಮಾತನ್ನು ನಂಬಿಯೇ ಬದುಕಿದವರು ಹೌದು ನಾವು. ಯಾವ ಕ್ಷಣದಲ್ಲಿಯೂ ಯಾವುದು ತೀರ್ಮಾನ, ಯಾರದ್ದು ವಿವೇಕ ಅಂತ ಕೇಳಿದರೆ ಧರ್ಮರಾಯನದ್ದು ಅಂತ ಒಪ್ಪಿದ್ದೇವೆ. ಆದರೆ ಭೂಮಿಯ ಅನ್ಯಾಯವನ್ನು
ಪ್ರತಿಭಟಿಸುವಾಗ ಒಂದು ಕ್ಷಣ ಆಂತರ್ಯದ ಚೈತನ್ಯ ಎದ್ದು ನಿಲ್ಲುತ್ತಾ ಇತ್ತು. ನಮಗೆ ಗೊತ್ತಿತ್ತು ನಮ್ಮಣ್ಣ ಯುಧಿಷ್ಠಿರ ಒಳ್ಳೆಯದನ್ನು ಒಪ್ಪುತ್ತಾನೆ, ಒಪ್ಪುವುದಿಲ್ಲ ಅಂತಿಲ್ಲ. ಆದರೇನು ಮಾಡೋಣ, ಕೆಟ್ಟವರ ಕುರಿತಾಗಿಯೂ ನಿನಗೆ ಕರುಣೆ ಹೆಚ್ಚು. ಅನೇಕ ಬಾರಿ ಹಾಗೆ ಅಂದುಕೊಳ್ಳುತ್ತೇವೆ, ಅವರ ಕೆಡುಕನ್ನು ಮಾತ್ರ ನಿವಾರಣೆ ಮಾಡೋಣ, ಅವರನ್ನು ಬದುಕಿಸೋಣ ಅಂತ. ಹಾಗಾಗುವುದಿಲ್ಲ. ಎಲ್ಲರ ವಿಷಯದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಕೆಲವರ ಸ್ವಭಾವ ಹುಟ್ಟಿನಿಂದಲೇ ಅದು ಅಂತಾದರೆ ಮೆಟ್ಟಿ ಮುರಿಯಬೇಕಾಗುತ್ತದೆ. ಆ ಕೆಲಸಕ್ಕೆ ನಾನು ಮುಂದಾಗಿದ್ದೇನೆ. ಅಲ್ಲೆಲ್ಲ ನಿನ್ನ ಆಶೀರ್ವಾದ ಸಿಕ್ಕಿದೆ ಎನ್ನುವುದು ನನಗೆ ಗೊತ್ತಿದೆ. ಈಗ ನೀನು ನಿರ್ಣಯ ಮಾಡಿದ್ದೀಯೇ, ಹಿಂದಿನವರು ಒಬ್ಬೊಬ್ಬರೂ ಬಿದ್ದಾಗ ಯಾಕೆ ಬಿದ್ದರು ಅಂತ ಕೇಳಿದರೆ ನಿನ್ನಲ್ಲಿ ಉತ್ತರ ಉಂಟು. ಆದರದು ನೀನು ನೋಡಿ ಹೇಳುವುದಲ್ಲ, ನೋಡದೇ ಹೇಳುವುದು. ಕೆಲವು ಸಾರಿ ನೀನು ಉಪಾಧ್ಯಾಯನಂತೆ ನನಗನ್ನಿಸುತ್ತಿ ಅಣ್ಣ. ಅಂದರೆ ಪ್ರಶ್ನೆಗೆ ಉತ್ತರ ಉಂಟು, ಪ್ರಶ್ನೆ ಕೇಳಿದವನಿಗೂ ಉತ್ತರ ಬೇಕಲ್ಲ. ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಪಠ್ಯ ಸಾಕು. ಯಾಕೆ ಪಾಠ ಮಾಡುವವನೊಬ್ಬ ಬೇಕು ಅಂತಂದರೆ ಪ್ರಶ್ನೆ ಕೇಳಿದವನಿಗೂ ಉತ್ತರ ಬೇಕಾಗುತ್ತದೆ. ಈಗ ಮಳೆ ಬರ್ತದೆಯೇ ಅಂತ ಕೇಳಿದವನೊಬ್ಬ ಯಾಕೆ ಅಂತ, ಹೊರಗೆ ಹೊರಟು ಹೋಗುವವನಿದ್ದರೆ ಕೊಡಬೇಕೋ ಬೇಡವೋ ಎನ್ನುವುದಕ್ಕಾಗಬಹುದು. ಬಟ್ಟೆ ಒಣಗಿಸುವವನಿಗೆ ಒಣಗಿಸಲೋ ಬೇಡವೋ ಎನ್ನುವುದಕ್ಕಿರಬಹುದು. ಆದರೆ ಮಳೆ ಬರ್ತದೋ ಇಲ್ಲವೋ ಎನ್ನುವುದು ಜ್ಯೋತಿಷ್ಯದ ಪ್ರಶ್ನೆಯಾಗಿ ತೆಗೆದುಕೊಂಡರೆ ಉತ್ತರ ಕೊಡುವುದು ಸುಲಭ, ಅವನಿಗೆ ಹೇಳಬೇಕಲ್ಲ. ಹಾಗೆ ನಿನ್ನ ಶಾಸ್ತ್ರದ ಉತ್ತರವನ್ನೂ ಕರ್ತೃತ್ವದಲ್ಲಿ ಮೆರೆದು ತೋರಿದ ಧನ್ಯತೆ ನಮಗುಂಟು, ನಿನ್ನ ಆಶೀರ್ವಾದದಲ್ಲಿ ಎನ್ನುವುದು ನಿಜ. ಅಣ್ಣ, ಹಿಂದಿನವರು ಬಿದ್ದು ಹೋಗಿದ್ದಾರೆ, ಮುಂದೆ ನಡೆಯುವ ನೀನು ತಿರುಗಿ ನೋಡುತ್ತಿಲ್ಲ. ನನಗೂ ಏದುಸಿರು ಬರುತ್ತಿದೆ. ಅಗೋ ಮುಖ್ಯ ಪ್ರಾಣ, ಅವನನ್ನು ಕಂಡಿದ್ದೆ. ನನ್ನ ತಂದೆಯೇ ಮಗನೇ ನಿನಗೆ ಸಾಕು ಅಂತ ಹೇಳ್ತಾ ಇದ್ದಾನೆ ಉಸಿರಾಗಿ ಬಂದವನು. ಆದದ್ದರಿಂದ ಅವರು ಹಿಂದೆ ಬಿದ್ದರೋ ನಮಗಿಂತ ಮುಂದೆ ಹೋದರೋ ಅದನ್ನು ನೀನೇ ಹೇಳಬೇಕು. ನಿನ್ನ ನಡೆಗೆ ತಡೆಯಿಲ್ಲ ಅಂತಾದರೆ ಮುಂದೆ ಹೋಗು ಅಣ್ಣ. ಇಷ್ಟು ಕಾಲ ನಿನ್ನ ತಮ್ಮನಾಗಿ ಬದುಕುವ ಭಾಗ್ಯ ಸಿಕ್ಕಿತ್ತು, ಕುಂತಿಯ ಮಗನಾಗುವ ಭಾಗ್ಯ ಸಿಕ್ಕಿತ್ತು, ಧರ್ಮಕ್ಕೆ ಬಲವಾಗುವ ಭಾಗ್ಯ ಸಿಕ್ಕಿತ್ತು ಎನ್ನುವ ಕಾರಣದಿಂದ ಯಾವ ಕೊರಗಿಲ್ಲದೆ, ನಾನು ಬೇಸರವಿಲ್ಲದೆ ಧನ್ಯತೆಯಿಂದ ಯೋಗ ಮಾರ್ಗವನ್ನು ಅನುಸರಿಸುವುದಕ್ಕೆ ನಾನು ಮತ್ತೆ ಹನುಮಂತನನ್ನು ನೆನೆಯುತ್ತೇನೆ. ಅಜರಾಮರನಾದಂಥ ಅಮರನಾದಂಥ ಅವನ ತಮ್ಮನಾದ ನನಗೆ ನನ್ನ ತಂದೆ ಸದ್ಗತಿಯನ್ನಲ್ಲದೆ ಇನ್ನೊಂದು ಕೊಟ್ಟಾನೆಯೇ. ನೀನು ತಿರುಗಿ ನೋಡುವವನಲ್ಲ, ನಾನು ಕೂಡ ತಿರುಗಿ ಮತ್ತೆ ಬದುಕನ್ನು ನೋಡುವುದಿಲ್ಲ. ಅಣ್ಣ, ಒಳಿತಾಗಲಿ ಒಳಿತಾಗಲಿ. ವಾಸುದೇವ ಕೃಷ್ಣ. ಜಗದೊಡೆಯ ಬಂದ ಉಡುಪಿಯಲ್ಲಿ ನಿಂದಾಗ, ಜಗದೊಡೆಯ ಬಂದ ಉಡುಪಿಯಲ್ಲಿ ನಿಂದ, ಪಡುಗಡಲ ತಾರೆಯಿಂದ ಮಿಗಿಲುಂಡೆ ಚಂದ ಕಣ್ಗಳಾನಂದ, ಆನಂದ ಕಂದನಿಂದ, ಆನಂದ ಕಂದನಿಂದ. ದ್ವಾರಕೆಯ ವಾಸ ಓ ಋಷಿಕೇಶ, ಸಾಕನಿಸಿತೇನೋ ಈಶ. ದ್ವಾರಕೆಯ ವಾಸ ಓ ಋಷಿಕೇಶ, ಸಾಕನಿಸಿತೇನೋ ಈಶ. ವಾರಿಯಲ್ಲಿ ಬಂದೆ ದಾರಿಯಲ್ಲಿ ನಿಲ್ದೆ, ನೀ ದಾಟಿ ದೇಶ ದೇಶ. ಜಗದೊಡೆಯ ಬಂದ ಉಡುಪಿಯಲ್ಲಿ ನಿಂದ, ಪಡುಗಡಲ ತಾರೆಯಿಂದ. ಅಪೂರ್ವ ಅವಕಾಶಕ್ಕಾಗಿ ನಾವು ಕೃತಜ್ಞರು. ಭೀಮನ ಮಹಾನಡೆಯ ಕುರಿತಾದಂತಹ ಮಾತುಗಳನ್ನು ಕೇಳಿ ನಮ್ಮೆದೆಯ ಆನಂದ ನರ್ತಿಸುತ್ತ ಶೋಭಿಸಿದೆ ಮಳೆ ಬಂದ ಮರುದಿನದ ಮುಂಬೆಳಗಿನಂತೆ. ಇದು ಕೇವಲ ತಾಳಮದ್ದಲೆ ಅಲ್ಲ, ಮಹಾಭಾರತದ ಭೀಮನಡೆಯ ಮಹಾಮೇಘವೇ ನಮ್ಮ ಕಣ್ಮುಂದೆ ಗುಡುಗಿದಂತಹ ಅನುಭವ. ಇದು ಬರೀ ಕಲಾ ಪ್ರದರ್ಶನವಲ್ಲ,
ಭೀಮನ ಬಾಹುಬಲ, ವಜ್ರ ಸಂಕಲ್ಪ, ಧರ್ಮನಿಷ್ಠೆ, ಸಿಂಹಗರ್ಜನೆ ಶಬ್ದ ರೂಪದಲ್ಲಿ ಪುನರ್ಜನ್ಮ ಪಡೆದ ಕ್ಷಣ. ನಮ್ಮ ಜೊತೆ ಇರುವಂತಹ ಕಲಾವಿದರನ್ನು ಹಿರಿಯರಾದ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕರ್ಜಗಿಯವರು ಬನ್ನಂಜೆ ಗೋವಿಂದಾಚಾರ್ಯರ ಕೃತಿಯ ಅಕ್ಷರಗಳು ಇಂದು ಕಾಗದದ ಪುಟಗಳಿಂದ ಎದ್ದು ನಮ್ಮ ಹೃದಯದಲ್ಲಿ ಸಂಚರಿಸಿದವು. ಈ ಅಕ್ಷರಗಳಿಗೆ ಉಸಿರು ಕೊಟ್ಟವರು, ಈ ಭಾವಗಳಿಗೆ ಧ್ವನಿ ನೀಡಿದವರು, ಆ ಮಹಾವೀರನ ಪರಾಕ್ರಮಕ್ಕೆ ಕಲೆಯ ರೂಪವನ್ನು ದಯಪಾಲಿಸಿದವರು ಆಕಾಶವಾಣಿಯ ಹಿರಿಯ ಕಲಾವಿದರು ಶ್ರೀ ದಿವಾಕರ ಕೆರೆಹೊಂಡೆಯವರು. ಇವರ ಕಂಠದಲ್ಲಿ ಇಂದು ಕೇವಲ ಸಂಭಾಷಣೆಯನ್ನು ಕೇಳಲಿಲ್ಲ, ಗದೆಯ ಗರ್ಜನೆಯನ್ನು ಆಲಿಸಿದೆವು. ಭೀಮನ ಮಹಾಪ್ರಾಣವೇ ನಮ್ಮೆದುರು ಸಾಕಾರಗೊಂಡ ಅನುಭವ ನಮ್ಮದಾಯಿತು. ಅವರ ಜೊತೆ ಮದ್ದಳೆ ವಾದಕರಾಗಿರುವಂತಹ ಶ್ರೀಯುತ ಅನಂತ ಪದ್ಮನಾಭ ಪಾಠಕ್, ಭಾಗವತರಾಗಿ ದಂತಳಿಕೆ ಅನಂತ ಹೆಗಡೆಯವರು, ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ ಪುರಸ್ಕೃತರು. ಮತ್ತೊಮ್ಮೆ ಮಗದೊಮ್ಮೆ ಮುಡಿಬಾಗುತ್ತಾ ಇದ್ದೇವೆ.